ನಮಸ್ತೆ ಸ್ನೇಹಿತರೆ, ವಿಡಿಯೋ ಎಡಿಟಿಂಗು, ಗ್ರಾಫಿಕ್ ಡಿಸೈನ್ ಇದೆಲ್ಲ ಕಲ್ತ ಮೇಲೆ ನೆಕ್ಸ್ಟು 3D ಆ್ಯನಿಮೇಷನ್ಸ್ ಅಥವಾ 3D ಮಾಡಲಿಂಗ್ ಈ ಥರದ್ದೆಲ್ಲ ಕಲಿಬೇಕಂತ ಇಂಟ್ರೆಸ್ಟ್ ಆಯಿತು. ಸೊ ಆ ಟೈಮಲ್ಲಿ ನಾನು ಹುಡುಕಿದಾಗ ನನಗೆ ಸಿಕ್ಕಿದ್ದು ಬಂದುಬಿಟ್ಟು ಬ್ಲೆಂಡರ್ ಸಾಫ್ಟ್ವೇರು. ಏನು ಇದರಲ್ಲಿ ನಾವು 3D ಆ್ಯನಿಮೇಷನ್ಸು, ಮಾಡಲಿಂಗು, ಇಂಡಸ್ಟ್ರಿ ಲೆವೆಲಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ನಾವು. ಇದರಲ್ಲೂ ಅಷ್ಟೇ ಬೇರೆ ಬೇರೆ ಸಾಫ್ಟ್ವೇರ್ಸ್ಗಳೆಲ್ಲ ಇದೆ. ಈ ವಿಡಿಯೋನಲ್ಲಿ ನಾನು ನನ್ನ 3D ಮಾಡಲಿಂಗ್ ಅಥವಾ 3D ಸಾಫ್ಟ್ವೇರ್ನ ಲರ್ನಿಂಗ್ ಪ್ರಾಸೆಸ್ನ ನಾನು ಶೇರ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ನಂದು ಸ್ಟಡೀಸ್ ಎಲ್ಲ ಆದಮೇಲೆ ನಾನು ಆ್ಯಕ್ಚುಲಿ ಫಸ್ಟು 3D ಆ್ಯನಿಮೇಷನ್ ಕಲಿಬೇಕಂತ ಆಸೆ ಇದ್ದಿದ್ದು. ಸೊ ಆ ಟೈಮಲ್ಲಿ ನಾನು ಕೂಡ ಹೀಗೇ ಒಂದು ಇನ್ಸ್ಟಿಟ್ಯೂಟ್ಗೆ ಅಪ್ರೋಚ್ ಮಾಡಿಬಿಟ್ಟು ಕೇಳಿದ್ದೆ ಎಷ್ಟಾಗುತ್ತೆ ಏನಂತ ಕೋರ್ಸ್ ಬಗ್ಗೆ ಎಲ್ಲ. ಸೊ ಅವ್ರು ಆವಾಗ 7 lakhs ಈ ಥರ ಏನೋ ಆಗುತ್ತೆ ಅಂತ ಹೇಳಿದ್ರು. ಸೊ ನಮ್ಮ ಹತ್ರ ಅಷ್ಟೊಂದೆಲ್ಲ ಬಜೆಟ್ ಇರಲಿಲ್ಲ. ಆ್ಯಂಡ್ ಅಗೇನ್ ಹೊಸ ಫೀಲ್ಡ್ ಇರೋದ್ರಿಂದ ನಮಗೆ ಗೊತ್ತಿರಲಿಲ್ಲ ಅದು ವರ್ತ್ ಇದೆಯಾ ಇಲ್ವಾ. ಆ್ಯಂಡ್ ಅಗೇನ್ ಮೇಯ್ನಾಗೆ ಬಜೆಟ್ ಕನ್ಸ್ಟೆಂಟ್ ಇತ್ತು, ಹಾಗಾಗಿ ಕಲಿಯೋಕ್ಕಾಗಿಲ್ಲ ಅಷ್ಟು. ಸೊ ಆವಾಗ ನಾನು ಆಯ್ತು ಎಡಿಟಿಂಗ್ ಕಲಿಯೋಣ ಅಂದ್ಬಿಟ್ಟು ಎಡಿಟಿಂಗ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಆಫ್ಟರ್ ಎಫೆಕ್ಟ್ಸ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ನನಗೆ ಗೊತ್ತಾಗಿದ್ದು, ಓಕೆ ಆಫ್ಟರ್ ಎಫೆಕ್ಟ್ಸಲ್ಲಿ ಸಿನಿಮಾ 4D ಅನ್ನೋದೊಂದಿದೆ, ಅದರಲ್ಲೂ 3D ಆ್ಯನಿಮೇಷನ್ಸ್ ಇದೆಲ್ಲ ಮಾಡ್ತಾರಂತ ಸುಮ್ಮನೆ ಅವ್ನಿಗೆ ಗೊತ್ತಿತ್ತು ಅಷ್ಟೇ. ಅದು ಬಿಟ್ಟು ಅಗೇನ್ ನಾವು ಇಂಜಿನಿಯರಿಂಗಲ್ಲೆಲ್ಲ ಈ ಆಟೋ ಕ್ಯಾಡು ಈ ಥರದ್ದೆಲ್ಲ ಯೂಸ್ ಮಾಡಿದ್ದೀವಿ. ಸೊ ಗೊತ್ತಿದ್ದಿದ್ದು ಏನಂದರೆ 3D ಸಾಫ್ಟ್ವೇರ್ ಈ ಥರದ್ದೊಂದಿದೆ, ಬಟ್ ಎಜುಕೇಷ್ನಲ್ ಪರ್ಪಸ್ ಅಂದರೆ ಈ ಥರ ಡಿಸೈನಿಗೆ ಮಾಡ್ತಾರೆ, ಆ್ಯನಿಮೇಷನ್ಸ್ಗೆ ಬೇರೆ ಸಾಫ್ಟ್ವೇರ್ಸ್ ಈ ಥರದ್ದೆಲ್ಲ ಯೂಸ್ ಮಾಡೋದಿದೆ ಅಂತ ಒಂದಷ್ಟು ಇನ್ಫಾರ್ಮೇಷನ್ ಗೊತ್ತಿತ್ತು. ಇವಾಗ ನನಗೆ ನೆಕ್ಸ್ಟು 3D ಆ್ಯನಿಮೇಷನ್ ಅಥವಾ 3D ಮಾಡಲಿಂಗ್, ಬೇಸಿಕಲಿ 3D ಸಾಫ್ಟ್ವೇರ್ಸ್ ಯಾವುದಾದಿದೆ ಅಂತ ಹುಡುಕಿದಾಗ ನನಗೆ ಗೊತ್ತಾಗಿದ್ದು 3ds Max ಅಂತ ಗೊತ್ತಿನ ಆದರೆ ಅದಕ್ಕೆ ಹೇಳೋದು ಅಂದರೆ ಮ್ಯಾಕ್ಸ್ ಮಾಯ. ಸೊ ಇದೆರಡು ಸಾಫ್ಟ್ವೇರ್ಸ್ ಇದೆ. ಅದು ಇಂಡಸ್ಟ್ರಿನಲ್ಲಿ ಸ್ವಲ್ಪ ಯೂಸ್ ಮಾಡ್ತಾರೆ ಅಂತ ಗೊತ್ತು, ಸ್ವಲ್ಪ ಅಂದರೆ ಲೈಕ್ ಜಾಸ್ತಿನೇ ಯೂಸ್ ಮಾಡ್ತಾರೆ. ಇದು ಬಿಟ್ಟರೆ ಸಿನಿಮಾ 4D ಯೂಸ್ ಮಾಡ್ತಾರೆ, ಯಾಕಂದರೆ ಅದು ಆಫ್ಟರ್ ಎಫೆಕ್ಟ್ಸ್ ಜೊತೆ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ. ಅದು ಅವ್ರದ್ದೇ ಆದಂಥ ಸಾಫ್ಟ್ವೇರ್ ಅದು. ಇದು ಬಿಟ್ಟು ಬ್ಲೆಂಡರ್, ಅದು ನನಗೆ ಇಷ್ಟು ಸಾಫ್ಟ್ವೇರ್ಗಳು ಒಂದಷ್ಟು ಗೊತ್ತಾಗಿದ್ದು. ಇದರಲ್ಲಿ ನಾನು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನೆಂದರೆ ಬ್ಲೆಂಡರ್ ಬಂದು ಒಂದು ಫ್ರೀ ಸಾಫ್ಟ್ವೇರು ಆ್ಯಂಡ್ ಇಂಡಸ್ಟ್ರಿ ಲೆವೆಲ್ ಸಾಫ್ಟ್ವೇರ್. ಸೊ ಯಾವುದೇ ಒಂದು ನೀವು ಅಂದರೆ ಈ ಥರ ದುಡ್ಡು ಬರೋ ಅಂಥ ಸ್ಕಿಲ್ಸ್ನ ಕಲಿತಿರಲ್ಲ, ಎಸ್ಪೆಷಲಿ ಈ ಥರ ಆನ್ಲೈನಲ್ಲಿ ಇರ್ಬೋದು, ಅಂದರೆ ಎಡಿಟಿಂಗ್, ಕ್ರಿಯೇಟಿವ್ ಈ ಥರದ ಫೀಲ್ಡಲ್ಲಿ ಯಾವಾಗಲೂ ಇಂಡಸ್ಟ್ರಿಯಲ್ಲಿ ಯೂಸ್ ಆಗೋ ಥರ ಸಾಫ್ಟ್ವೇರ್ಸ್ನ ಕಲೀರಿ. ಯಾಕಂತ ಹೇಳಿದ್ರೆ ಬೈ ಚಾನ್ಸ್ ಇವಾಗ ನಿಮಗೆ ಸ್ಟಾರ್ಟಿಂಗ್ ಏನೋ ಟೈಮ್ ಪಾಸಿಗೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ, ಬಟ್ ನಾಳೆ ದಿನ ನಿಮಗೆ ಅದು ಇಷ್ಟ ಆಗುತ್ತೆ. ಸೊ ಆವಾಗ ನಿಮಗೆ ಇಂಡಸ್ಟ್ರಿ ಲೆವೆಲ್ ಸಾಫ್ಟ್ವೇರ್ ಕಲ್ತಿದ್ರೆ ನಿಮಗೆ ಒಂದು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಸಿಗೋ ತುಂಬ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ನೀವೇನೇ ಕಲ್ತ್ರೂ ಅದು ನಾಳೆ ದಿನ ವರ್ತ್ ಆಗುತ್ತಾ ಆ ಥರದ ಸಾಫ್ಟ್ವೇರ್ಸಲ್ಲಿ ಕಲಿಬೇಕು. ಯಾಕಂದರೆ ಇವಾಗ ಫೋಟೋ ಎಡಿಟಿಂಗ್ ಇದೆಲ್ಲ ಬಂದುಬಿಟ್ಟು ಎಷ್ಟೊಂದು ಸಣ್ಣ ಪುಟ್ಟ ಸಾಫ್ಟ್ವೇರ್ಸ್ಗಳಿದೆ, ಇಲ್ಲ ಅಂತಿಲ್ಲ, ಬಟ್ ನಾಳೆ ದಿನ ನಿಮಗೆ ನಿಮ್ಮ ಸ್ಕಿಲ್ಸ್ ನೋಡಿಬಿಟ್ಟು ನಿಮಗೆ ಕೆಲಸ ಕೊಡ್ತಾರೆ ಅಂದ್ಕೊಳ್ಳಿ, ನೀವು ದೊಡ್ಡ ಸಾಫ್ಟ್ವೇರ್ನಲ್ಲೂ ಅದೇ ರೀತಿ ನೀವು ರೆಪ್ಲಿಕೇಟ್ ಮಾಡೋಕ್ಕೆ ಬರಬೇಕು. ಯಾಕಂತ ಹೇಳಿದ್ರೆ ಇವಾಗ ಬರೋ ಸಾಫ್ಟ್ವೇರ್ಸ್ ಅಥವಾ ಆ್ಯಪ್ಸ್ಗಳೆಲ್ಲ ಇದೆಲ್ಲ ಫ್ರೀ ಸೆಟ್ಸು ಇಲ್ಲಾಂದರೆ ಟೆಂಪ್ಲೇಟ್ಸ್ ಈ ಥರ ಬರುತ್ತೆ. ಅದೇ ನೀವು ಫೋಟೋಶಾಪ್ನ ಸ್ಕ್ರ್ಯಾಚಿಂದ ಕಲ್ತಿದ್ರೆ, ಸೊ ಈ ರೀತಿ ಕಲ್ತಿದ್ರೆ ನಿಮಗೆ ಆ ಟೆಂಪ್ಲೇಟ್ಸ್ನ ನೀವೇ ಕ್ರಿಯೇಟ್ ಮಾಡ್ಬೋದು. ಅಗೇನ್ ಟೆಂಪ್ಲೇಟ್ ಯೂಸ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಇಂಡಸ್ಟ್ರಿ ಲೆವೆಲ್ ಸಾಫ್ಟ್ವೇರ್ ಯೂಸ್ ಮಾಡೋದಕ್ಕೂ ಆಲ್ರೆಡಿ ಪ್ರೀಮೇಡ್ ಇರೋ ಥರದ್ದು ಅಪ್ಲಿಕೇಶನ್ಸ್ ಯೂಸ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನಾನು ಈ ರೀತಿ ಸರ್ಚ್ ಮಾಡಿದಾಗ ಇಲ್ಲಿ ಸೇಮ್ ಯಾವ ರೀತಿ ಸರ್ಚ್ ಮಾಡಿದೆ ಅಂದರೆ ಸೇಮ್ ಇದೇ ರೀತಿ 3D ಸಾಫ್ಟ್ವೇರ್ಸ್ ಇಲ್ಲ 3D ಮಾಡಲಿಂಗ್ ಸಾಫ್ಟ್ವೇರ್ಸು ಈ ಥರ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ, ಸೊ ಇಲ್ಲಿ ನೋಡಿ ಆಲ್ರೆಡಿ ಇಷ್ಟೊಂದು ಸಾಫ್ಟ್ವೇರ್ಸ್ ತೋರಿಸುತ್ತೆ. ಸೊ 3ds Max, ಮಾಯಾ, ಬ್ಲೆಂಡರ್, ಆಟೋ ಕ್ಯಾಡು, ಸಬ್ಸ್ಟೆನ್ಸು ಈ ಥರದ್ದೆಲ್ಲ ಇರುತ್ತೆ. ಅಗೇನ್ ನಂದು ಲರ್ನಿಂಗ್ ಅಥವಾ ಏನೇ ಒಂದು ಸ್ಕಿಲ್ ಸೆಟ್ ಲರ್ನ್ ಮಾಡೋ ಪ್ರಾಸೆಸ್ಸೇ ಈ ರೀತಿ. ಫಸ್ಟು ನಾನು ಗೂಗಲ್ ಇಲ್ಲಾಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಟೈಮ್ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಫಸ್ಟು, ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡೋಕ್ಕೆ ಹೋಗ್ತೀನಿ. ಗೂಗಲಲ್ಲಿ ಸರ್ಚ್ ಮಾಡಿದ ತಕ್ಷಣ ನಮಗೆ ಒಂದು ಬ್ರೀಫಾಗಿ ಒಂದಷ್ಟು ಇನ್ಫಾರ್ಮೇಷನ್ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತಾರೆ ಇವರೇ. ಸೊ ನೋಡಿ ನಂಗೆ ಸಾಫ್ಟ್ವೇರ್ ಬಗ್ಗೆ ನಾನು ಹುಡುಕ್ದಲ್ಲ, ಏನೇ ಸಾಫ್ಟ್ವೇರ್ಸ್ ಇದೆ ಅಂತ ನನಗೆ ಇಲ್ಲ ಗೊತ್ತಾಗ್ಬಿಡುತ್ತೆ ಈ ಥರದ್ದಿದೆ. ಆ್ಯಂಡ್ ಟಾಪಲ್ಲಿ ಬರುತ್ತಲ್ಲ ಅದೆಲ್ಲ ಬಂದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಸಾಫ್ಟ್ವೇರ್ಸ್ಗಳು. ಜನರಲಾಗಿ ಲೈಕ್ ಮೋಸ್ಟ್ ಆಫ್ ದ ಟೈಮ್ ತುಂಬ ಜನ ಯೂಸ್ ಮಾಡೋವಂಥದ್ದೇ ಇರುತ್ತೆ. ಯಾಕಂದರೆ ಗೂಗಲ್ ಬಂದುಬಿಟ್ಟು ನಮಗೆ ಏನೇ ಸರ್ಚ್ ತೋರಿಸಿದ್ರು ಟಾಪ್ ರೇಟೆಡ್ ಸರ್ಚಸ್ಸೇ ತೋರಿಸುತ್ತಲ್ಲ. ಸೊ ಹಾಗಾಗಿ ಏನು ಟ್ರೆಂಡಿಂಗಲ್ಲಿರುತ್ತೆ ಆ ಥರದ ಸಾಫ್ಟ್ವೇರ್ಗಳು ತೋರಿಸ್ತಾರೆ ಅದಕ್ಕೋಸ್ಕರ. ಸೊ ಇವಾಗ ಇಷ್ಟರಲ್ಲಿ ಅಗೇನ್ ಈ 3ds Max, ಮಾಯಾ, ನಾನು ಪ್ರತಿಯೊಂದು ಸಾಫ್ಟ್ವೇರೂ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಟ್ಯುಟೋರಿಯಲ್ಸ್ ಇಲ್ಲಾಂದರೆ ಸಾಫ್ಟ್ವೇರ್ ಯಾವ ರೀತಿ ಇದೆ ಅನ್ನೋದನ್ನು ಸರ್ಚ್ ಮಾಡಿದೆ. ಇದರಲ್ಲಿ ನಾನು ನೋಡಿದಾಗ ಇವಾಗ ಈ ಮ್ಯಾಕ್ಸು, ಮಾಯಾ ಇದೆಲ್ಲ ಬಂದು ಒಂದು ಪೇಯ್ಡ್ ಸಾಫ್ಟ್ವೇರು, ಇನ್ನೊಂದು ಬಂದುಬಿಟ್ಟು ಅದ್ರದ್ದು ಇಂಟರ್ಫೇಸ್ ನನಗೆ ಅಷ್ಟು ಇಷ್ಟ ಆಗಿಲ್ಲ.
ಆ್ಯಂಡ್ ಸಿನಿಮಾ 4Dನೂ ಅಷ್ಟೇ. ಸೊ ಇವಾಗ ನನಗೆ ನಾನು ಸರ್ಚ್ ಮಾಡಿ ಇದೆಲ್ಲ ಮಾಡೋವಾಗ ನನಗೆ ಗೊತ್ತಾಗಿದ್ದು ಬ್ಲೆಂಡರ್ ಮತ್ತು ಸಿನಿಮಾ 4D ಬಂದು ತುಂಬ ಚೆನ್ನಾಗಿರೋ ಸಾಫ್ಟ್ವೇರ್ಸ್ ಅಂತ ಹೇಳಿಬಿಟ್ಟು. ಸಿನಿಮಾ 4D ಮೇಯ್ನಾಗಿ ಯಾಕೆ ಅಂತ ಹೇಳಿದರೆ ತುಂಬ ಜನ ನಾನು ಆ ಟೈಮಲ್ಲಿ ನೋಡಿದ ಕಾಂಟೆಂಟ್ ಕ್ರಿಯೇಟರ್ಸ್ ಅವರು ಯೂಸ್ ಮಾಡ್ತಿದ್ರು ಆ್ಯಂಡ್ ರೆಕಮೆಂಡ್ ಮಾಡ್ತಿದ್ರು ಕೂಡ. ಆಮೇಲೆ ಇದ್ರ ಮೇಲೂ ಒಂದಷ್ಟು ನಾನು ಟ್ಯುಟೋರಿಯಲ್ಸ್ ನೋಡಿದೆ ಯಾವ ರೀತಿ ಮಾಡೋದು ಏನಂತ. ಬಟ್ ಸಿನಿಮಾ 4D ನನಗೆ ಯಾಕೆ ಇಷ್ಟ ಆಗಿಲ್ಲ ಅಂದರೆ ಅದ್ರದ್ದು ಇಂಟರ್ಫೇಸ್ ಬಂದುಬಿಟ್ಟು ಒಂಥರ ತುಂಬ ಅಸಹ್ಯ ಅಂತ ಹೇಳಿದ್ರೆ ಹೇಗಂದರೆ ನಿಮಗೆ ಎಲ್ಲ ಟೂಲ್ಸು ಒಂದು ಸ್ಕ್ರೀನಲ್ಲಿ ಕೊಟ್ಬಿಟ್ಟಿದ್ದಾನೆ ಆ ಥರ ಅನಿಸುತ್ತೆ. ಸೊ ನೀವು ಸ್ಕ್ರೀನ್ ನೋಡಿದ ತಕ್ಷಣ ಎಲ್ಲ ಕಡೆ ಒಂದು ಬರೀ ಟೂಲ್ಸೇ ಕಾಣಿಸ್ತಾ ಇರುತ್ತೆ. ಸೊ ನಾನಿಲ್ಲಿ ನಿಮಗೆಲ್ಲ ಸುಮ್ಮನೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಸಿನಿಮಾ 4Dಗೆ ಬಂದು ನೀವು ಇಮೇಜಸ್ ಅಂತ ಬಂದರೆ, ಸೊ ಇಲ್ಲಿ ನೋಡಿದ್ರೆ ಇದು ನೋಡಿ, ಇಲ್ಲೆಲ್ಲ ಫುಲ್ಲು ಬಲ್ಕಿಯಾಗಿ ಎಷ್ಟೊಂದು ಆಪ್ಷನ್ಸ್ ಕಾಣಿಸ್ತಾ ಇದೆ. ಸೊ ನೀವು ಒಬ್ಬ ಬಿಗಿನರ್ ಫಸ್ಟ್ ಟೈಮ್ ನೋಡಿದ ತಕ್ಷಣ ಅವನಿಗೆ ಏನಿದು ಇಷ್ಟೊಂದು ಏನೇನೋ ಇದೆ ಅಂತ ಅನಿಸುತ್ತೆ. ಸೊ ಈ ಥರ ಫೀಲಿಂಗ್ ಇರಬಾರ್ದು. ಅಗೇನ್ ಅಫ್ಕೋರ್ಸ್ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಒಂದೊಂದೇ ಏನು ಮಾಡುತ್ತೆ ಏನಂತ ತಿಳ್ಕೊಂಡಿದ್ದ ತಕ್ಷಣ ನಿಮ್ಗೆ ಈಸಿ ಆಗುತ್ತಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಫಸ್ಟ್ ಇಂಪ್ರೆಷನ್ ನೋಡಿದಾಗ ಇದು UI ನಿಮಗೆ ಒಂಥರ ಔಟ್ಡೇಟೆಡ್ ಥರ ಫೀಲ್ ಕೊಡುತ್ತೆ. ಸಾಫ್ಟ್ವೇರ್ ಮೇ ಬಿ ಅಪ್ ಟು ಡೇಟ್ ಇರ್ಬೋದು, ಟಾಪ್ ಆ್ಯಂಡ್ ಹೈ ಎಂಡ್ ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನೋಡಿದ ತಕ್ಷಣ ಆ ರೀತಿ ಫೀಲ್ ಕೊಡುತ್ತದೆ. ಸೊ ನನಗೆ ಆ ರೀತಿ ಅನಿಸ್ತು. ಅದೇ ನೀವು ಬ್ಲೆಂಡರ್ಗೆ ಬಂದರೆ ಇದು ಬಂದು ಬ್ಲೆಂಡರ್ದು ಇಂಟರ್ಫೇಸು. ಸೊ ಬ್ಲೆಂಡರಲ್ಲಿ ನೋಡಿದ್ರೆ ನೋಡಿ ಸಿಂಪಲ್ ಅಂದರೆ ಇಲ್ಲೂ ಕೂಡ ಜಾಸ್ತಿ ಇದ್ದಂಗೆ ಅನಿಸುತ್ತೆ. ಬಟ್ ಐಕಾನ್ಸ್ ಇರ್ಬೋದು ಅಥವಾ ಅವರು UI ಶೋಕೇಸ್ ಮಾಡಿರೋ ರೀತಿ ಬಂದ್ಬಿಟ್ಟು ತುಂಬ ಸಿಂಪಲ್ ಆಗಿದೆ, ಚಿಕ್ಕದಾಗಿದೆ. ಆಮೇಲೆ ಮೇ ಬಿ ಇದರಲ್ಲೂ ಟೂಲ್ಸ್ ಎಲ್ಲ ಜಾಸ್ತಿ ಇರ್ಬೋದು, ಇದೆ ಹೇಳಕ್ಕೆ ಬರಲ್ಲ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಇಂಪ್ರೆಷನ್ ನೋಡಿದ ತಕ್ಷಣ ಇದು ಸ್ವಲ್ಪ ಸಿಂಪಲ್ ಆಗಿದೆ, ಆರಾಮಾಗಿದೆ ಅಂತ ಅನಿಸುತ್ತೆ. ಆ ರೀತಿ ಫೀಲಿಂಗ್ ಬರುತ್ತೆ. ಸೊ ನೀವು ಇವಾಗ ಕಂಪೇರ್ ಮಾಡಿ ನೋಡಿ, ಇದಕ್ಕೆ ನೋಡಿದಾಗ ಎಷ್ಟು ಡಿಫ್ರೆನ್ಸ್ ಬರುತ್ತೆ ನಿಮಗೆ. ಇಲ್ಲಿ ನಾನು ಇನ್ನೊಂದು ಇಮೇಜ್ನ ತೆಗ್ದಿದ್ದೀನಿ ನೋಡಿ. ಸೊ ಇದು ಇಂಟರ್ಫೇಸ್ ಸಿನಿಮಾ 4Dದು ಇಂಟರ್ಫೇಸ್, ಇದು ಬ್ಲೆಂಡರ್ದು ಇಂಟರ್ಫೇಸು. ಸೊ ಇದಕ್ಕೆ ನೋಡಿದಾಗ ಆಲ್ಮೋಸ್ಟ್ ಸಿಮ್ಲರ್ ಥರ ಅನಿಸ್ಬೋದು. ಬಟ್ ಈ ಐಕಾನ್ಸು ಇಲ್ಲೆಲ್ಲ ನೋಡಿದ್ರೆ ಇಲ್ಲೆಲ್ಲ ಕಲರು ಜಾತ್ರೆ ಥರ ಇದೆ. ಅಂದರೆ ಕಣ್ಣು ಎಲ್ಲ ಕಡೆ ಹೋಗುತ್ತೆ ನೀವು ಇಲ್ಲಿ ನೋಡಿದಾಗ. ಇಲ್ಲಿ ಬ್ಲೆಂಡರಲ್ಲಿ ನೋಡಿದಾಗ ನಿಮಗೆ ಕಣ್ಣು ಮೇಯ್ನಾಗಿ ಈ ಸ್ಕ್ರೀನ್ ಮೇಲೆ ಇರುತ್ತೆ. ಇಲ್ಲಿ ಅಷ್ಟು ಕಣ್ಣು ಹೋಗಲ್ಲ ನಿಮಗೆ, ಯಾಕಂದರೆ ಹೈಲೈಟ್ ಏನು ಅಷ್ಟು ಮಾಡಿಲ್ಲ ಅವರು. ಇಲ್ಲಿ ನೋಡಿದ್ರೆ ನೋಡಿ ನಿಮ್ಗೆ ಇಲ್ಲಿ ಯೆಲ್ಲೋ ಕಲರ್ ಇದೆ, ಇಲ್ಲಿ ಆರೆಂಜ್ ಕಲರು, ಇಲ್ಲಿ ಗ್ರೀನ್ ಕಲರು, ಆಮೇಲೆ ಇಲ್ಲಿ ಪರ್ಪಲ್, ಅಲ್ಲಲ್ಲಿ ಪರ್ಪಲ್ ಬರ್ತಾ ಇದೆ. ಸೊ ಮೇ ಬಿ ಇವ್ರು ಐಟಮ್ಸ್ ಎಲ್ಲ ಯೂಸ್ ಮಾಡಿರ್ಬೋದು, ಅದಕ್ಕೆ ಇದು ಕಲರ್ಸ್ ಬರ್ತಿರ್ಬೋದು. ಬಟ್ ಸ್ಟಿಲ್ ನಿಮಗೆ ಬಂದು ಕಣ್ಣು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಅಂದರೆ ಫಸ್ಟ್ ಇಂಪ್ರೆಷನ್ ನನಗೆ ಸಿನಿಮಾ 4D ಅಷ್ಟು ಚೆನ್ನಾಗಿ ಅನಿಸಿಲ್ಲ. ಬಟ್ ಬ್ಲೆಂಡರ್ ನೋಡಿದಾಗ ನೋಡಿ ತುಂಬ ವೈಟ್ ಸ್ಪೇಸ್ ಅಂದರೆ ಓಪನ್ ಏರಿಯಾ ಇದೆ ತುಂಬ. ಆ್ಯಂಡ್ ನಿಮಗೆ ವರ್ಕ್ ಮಾಡೋಕ್ಕೆ ಈಸಿ ಅನಿಸುತ್ತೆ ಆ್ಯಂಡ್ ನೋಡೋಕ್ಕೂ ಸಿಂಪಲ್ ಆಗಿದೆ. ಸೊ ಆ ರೀಸನ್ಗೋಸ್ಕರ ನಾನು ಬ್ಲೆಂಡರ್ ಚೂಸ್ ಮಾಡಿದೆ. ಆ್ಯಂಡ್ ಕಲಿಯೋ ಮುಂಚೆನೂ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದು ಮೇಯ್ನು ಇದು ಇಂಡಸ್ಟ್ರಿ ಲೆವೆಲ್ ಸಾಫ್ಟ್ವೇರಾ, ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರಾ ಇಲ್ವಾ ಅಂತ ನಾನು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಕಲ್ತಿದ್ದು. ಯಾಕಂತ ಹೇಳಿದ್ರೆ ನೀವು ಯಾವುದಾದ್ರೂ ಒಂದು ಹೊಸ ಸ್ಕಿಲ್ನ ಕಲಿತೀರಲ್ಲ, ಫಸ್ಟ್ ಟೈಮ್ ನೀವು ಏನು ಕಲಿತೀರ ಅದು ತುಂಬ ಸ್ಟ್ರಾಂಗಾಗಿ ಕೂತ್ಕೊಂಡ್ಬಿಡುತ್ತೆ. ಅಂದರೆ ಹಚ್ಚಾಕೋ ಥರ ಅಂತ ಹೇಳ್ತಾರೆ ನೋಡಿ, ಆ ರೀತಿ. ಸೊ ನೀವು ಫಸ್ಟ್ ಏನು ಕಲಿತೀರಾ ಅದು ತುಂಬ ಇಂಪಾರ್ಟೆಂಟು. ಅದ್ರ ಮೇಲೆ ನೀವು ನೆಕ್ಸ್ಟು ಅಪ್ಡೇಟ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಫಸ್ಟ್ ಏನು ಕಲಿತೀರಾ ಅದು ನಿಮಗೆ ತುಂಬ ದಿನ ಹಂಗೆ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಫಸ್ಟ್ ಕಲಿಯುವಾಗ ಕ್ಲೀನಾಗಿ ಕಲಿಬೇಕು ಆ್ಯಂಡ್ ಪ್ರಾಪರ್ ಆಗಿರೋ ಸಾಫ್ಟ್ವೇರ್ನ ಚೂಸ್ ಮಾಡ್ಕೊಂಡು ಕಲಿಬೇಕು. ಅಗೇನ್ ಹೇಗೆ ಗೊತ್ತಾಗುತ್ತೆ ಸಾಫ್ಟ್ವೇರ್ ಕರೆಕ್ಟಾಗಿದೆಯಾ ಇಲ್ವಾ ಅದೆಲ್ಲ ಬಂದುಬಿಟ್ಟು ನೀವು ರಿಸರ್ಚ್ ಮಾಡಬೇಕು, ಆವಾಗಲೇ ನಿಮ್ಗೆ ಗೊತ್ತಾಗೋದು. ಸೊ ಇವಾಗ ಈ ಥರ ರಿಸರ್ಚ್ ಎಲ್ಲ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಬ್ಲೆಂಡರು ಚೆನ್ನಾಗಿರೋ ಇಂಡಸ್ಟ್ರಿ ಲೆವೆಲ್ ಸಾಫ್ಟ್ವೇರ್ ಅಂತ. ಸೊ ನೆಕ್ಸ್ಟ್ ನಾನು ಇದ್ರ ಮೇಲೆ ಟ್ಯುಟೋರಿಯಲ್ಸ್ನ ಹುಡುಕ್ತಾ ಸ್ಟಾರ್ಟ್ ಮಾಡಿದೆ. ಸೊ ಟ್ಯುಟೋರಿಯಲ್ಸ್ ಹುಡ್ಕೋವಾಗ ನನಗೆ ಅಗೇನ್ ಎಷ್ಟೊಂದು ಈ ರೀತಿ ಬಂತು ಸಜೆಷನ್ಸು. ಸೊ ಇಲ್ಲಿ ನೀವು ಸರ್ಚ್ ಮಾಡಿದಾಗ ಸೊ ನಾನು ಜನರಲಾಗಿ ಫಾಲೋ ಮಾಡೋ ಪ್ರೊಸೀಜರ್ಸ್ ಯಾವ ಥರ ಅಂದರೆ ಸೇಮ್ ಈ ಕೋರ್ಸಸ್ ಎಲ್ಲ ನೋಡ್ತೀನಿ. ಇವಾಗ ಇಲ್ಲಿ ಬ್ಲೆಂಡರ್ ಗುರು ಅಂತಿದ್ದಾರೆ ನೋಡಿ, ಇವರು OG ಥರ, ಅಂದರೆ ಹಳೆ ಕಾಲದಿಂದ ಬ್ಲೆಂಡರ್ನ ಕಲ್ತಿರೋದು. ಆ್ಯಂಡ್ ತುಂಬ ಜನ ಇವ್ರದ್ದು ವೀಡಿಯೋಸ್ ಎಲ್ಲ ನೋಡ್ತಾರೆ. ಸೊ ಈ ಕ್ರಿಯೇಟರ್ ಬಂದುಬಿಟ್ಟು ಅವನು ಒಂಥರ ಟಾಪ್ ಪರ್ಸನ್ ಥರ ಬ್ಲೆಂಡರ್ ಇದರಲ್ಲಿ. ಆ್ಯಂಡ್ ಅಗೇನ್ ಇದೆ ನೋಡಿ ಬಿಗಿನರ್ ಡೌನ್ಲೋಡ್ ಟ್ಯುಟೋರಿಯಲ್ ಅಂತ. ಸೊ ನೀವು ಜನರಲಾಗಿ ಯಾವುದೇ ಬ್ಲೆಂಡರ್ ಯೂಸರ್ನ ನೀವು ರೀಚ್ ಔಟ್ ಆದರೆ ಹೇಗೆ ಕಲಿಯೋದು ಏನು ಅಂತ ಹೇಳ್ಬಿಟ್ಟು ಅವರು ಇದೇ ಪ್ಲೇ ಲಿಸ್ಟು ಬ್ಲೆಂಡರ್ ಗುರುದು ಡೌನ್ಲೋಡ್ ಟ್ಯುಟೋರಿಯಲ್ ನೋಡು ಅಂತಲೇ ಹೇಳೋದು. ಸೊ ಇವಾಗೆಲ್ಲ ವರ್ಷನ್ಸು ಅಪ್ಡೇಟ್ ಮಾಡ್ತಿದ್ದಾರೆ, ಎಷ್ಟೊಂದು ಈಸ್ ಆಫ್ ಯೂಸೇಜ್ ಇದೆ ಬ್ಲೆಂಡರ್ಗೆ.
ಮುಂಚೆ ಎಲ್ಲ ಸ್ವಲ್ಪ ತುಂಬ ಕಷ್ಟ ಇತ್ತು ಅದು ಇದು ಅಂತ ಹೇಳ್ತಿದ್ರು. ಸೊ ಅದೆಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ, ಅದಕ್ಕೋಸ್ಕರ ತುಂಬ ಸಿಂಪಲ್ ಆಗಿದೆ ಇವಾಗ ಬ್ಲೆಂಡರ್ ಸಾಫ್ಟ್ವೇರ್ ಎಲ್ಲ. ಸೊ ಈ ಪ್ಲೇಲಿಸ್ಟ್ನ ನೀವು ಒಂದು ನೋಡಿಬಿಟ್ರೆ ಬ್ಲೆಂಡರಲ್ಲಿ ಏನೇನು ಮಾಡ್ಬೋದು ಜನರಲ್ ಆಗಿ ಅನ್ನೋದು ಒಂದು ಐಡಿಯಾ ಬರುತ್ತೆ. ಬಟ್ ನಾನು ಅಂದರೆ ಬರೀ ನೋಡಿದ್ದೀನಿ, ಅಂದರೆ ಫುಲ್ಲು ನೋಡಿಲ್ಲ, ಸ್ವಲ್ಪ ನೋಡಿದ್ದೀನಿ. ಅಗೇನ್ ಇದೆಲ್ಲ ನನಗೆ ಆಮೇಲೆ ಸಿಕ್ಕಿದ್ದು. ಸೊ ನಾನು ಫಸ್ಟ್ ಕಲಿಯುವಾಗ ಇವ್ರದ್ದು ಟ್ಯುಟೋರಿಯಲ್ ನೋಡಿದ್ದೆ. ಆ್ಯಂಡ್ ಅಗೇನ್ ಈ 3D ಸಾಫ್ಟ್ವೇರ್ ಕಲಿಬೇಕಂತಿತ್ತಷ್ಟೇ. ಬಟ್ ಕಲಿಯೋಕ್ಕೆ ನನಗೆ ಆ್ಯಕ್ಚುಲಿ ಚಾನ್ಸ್ ಸಿಕ್ಕಿದ್ದು ಯಾವಾಗ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಒಬ್ಬ ಪ್ರಾಜೆಕ್ಟ್ ಒಂದು ತೊಗೊಂಬಂದಿದ್ದ. ಅವನಿಗೆ ಈ ಥರದ್ದು 3D ಆ್ಯನಿಮೇಷನ್ ಏನೋ ಬೇಕಿತ್ತಂತ. ಸೊ ಅವ್ರು ಬೇಸಿಕಲಿ ಇವಾಗ ಈ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲ ಮಾಡ್ತಾರಲ್ಲ, ಈ ಥರದ್ದು ಒಂದು ಸ್ಟೇಷನ್ ಮಾಡಬೇಕು. ಅದರಲ್ಲಿ ಅಂದರೆ ಇವಾಗ ಆಚೆ ಚಾರ್ಜಿಂಗ್ ಹಾಕಿರ್ತಾರೆ, ಆವಾಗ ಒಳಗಡೆ ಒಂದು ರೆಸ್ಟೋರೆಂಟ್ ಇರೋ ಹತ್ರ. ಸೊ ಬೇಸಿಕಲಿ ಇವಾಗ ಈ ಶೆಲ್ ಅವ್ರದ್ದು ಪೆಟ್ರೋಲ್ ಸ್ಟೇಷನ್ ಎಲ್ಲ ಇರುತ್ತೆ ನೋಡಿ. ಸೊ ನೀವು ಅಲ್ಲೇ ನಿಮಗೆ ಸ್ನ್ಯಾಕ್ಸು ಅದು ಇದೆಲ್ಲ ಸಿಗುತ್ತಲ್ಲ, ಅದೇ ರೀತಿ ಯೂಶ್ವಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಚಾರ್ಜ್ ಆಗೋಕ್ಕೆ ಹಾಫ್ ಆನ್ ಅವರು, ಒಂದೊಂದ್ಸತಿ 1 hour ಈ ಥರದ್ದೆಲ್ಲ ತೊಗೊಳುತ್ತಲ್ಲ. ಸೊ ಆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿಮಗೆ ಒಂದು ಹೋಟ್ಲ್ ಥರದ್ದು ಜಾಗ, ಅಲ್ಲಿ ನೀವು ಮೇ ಬಿ ಗೇಮ್ಸ್ ಆಡ್ಬೋದು, ಇಲ್ಲಾಂದರೆ ಊಟ ಮಾಡ್ಬೋದು, ಈ ಥರದ್ದು ಒಂದು ಜಾಗ ಇರುತ್ತೆ. ಈ ಕಡೆ ಚಾರ್ಜಿಂಗು ನಡೀತಿರುತ್ತೆ. ಈ ಥರದ್ದು ಒಂದು ಐಡಿಯಾ ಕೊಟ್ಟಿದ್ದ ಅವನು. ಇದನ್ನು ನಾನು ಶೋಕೇಸ್ ಮಾಡಬೇಕು ಅಂದರೆ ಕ್ಲೈಂಟ್ಗೆ ಪಿಚ್ ಮಾಡಬೇಕು, ಇದಕ್ಕೆ ನನಗೊಂದು 3D ವಿಡಿಯೋ ಮಾಡಿಕೊಡು ಅಂತ ಹೇಳಿದ್ದ. ಸೊ ನನಗೆ ಆ ಟೈಮಲ್ಲಿ 3D ನಾನು ಏನೂ ಗೊತ್ತೇ ಇಲ್ಲ 3D ಬಗ್ಗೆ. ಸೊ ಅವನು ಇದನ್ನು ಐಡಿಯಾ ಕೊಟ್ಟಿದ್ದಾಗೆ ಆ ಟೈಮಲ್ಲಿ ನಾನು ಕಲ್ತ್ಬಿಟ್ಟು ಮಾಡಿದ್ದು. ಸೊ ಆ ಟೈಮಲ್ಲಿ ಕಲಿಯುವಾಗ ಅಫ್ಕೋರ್ಸ್ ನಾನು ಇವಾಗ ಕ್ರ್ಯಾಶ್ ಕೋರ್ಸ್ ಥರ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಬ್ಲೆಂಡರ್ದು ಇಂಟರ್ಫೇಸ್ ಏನು, ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ಅಗೇನ್ ಎಕ್ಸಾಕ್ಟಾಗಿ ಇದನ್ನೇ ನೋಡಿದ್ದೀನಿ ಅಂತ ಹೇಳಕ್ಕೆ ಬರೋಲ್ಲ, ಯಾಕಂದರೆ ಇದು 3-4 ಅಥವಾ 5-6 years ಬ್ಯಾಕ್ ಏನೋ ನಾನು ಕಲ್ತಿದ್ದು ಆ ಟೈಮಲ್ಲಿ. ಸೊ ಈ ಥರ ಬ್ಲೆಂಡರ್ ಅಂಡರ್ 20 minutes ಅಂತ ಇರುತ್ತೆ ನೋಡಿ, ಈ ಥರದ್ದು ಒಂದಷ್ಟು ವಿಡಿಯೋಸ್ಗಳು ನೋಡಿ. ಇದರಲ್ಲಿ ಏನಂತ ಹೇಳಿದ್ರೆ, ನಿಮಗೆ ಒಂದು ಸಾಫ್ಟ್ವೇರ್ ಬಗ್ಗೆ ನಿಮಗೆ ಒಬ್ಬ ಬಿಗಿನರ್ ಆಗಿಬಿಟ್ಟು ಎಷ್ಟು ನಾಲೆಜ್ ಬೇಕು ಅಷ್ಟು ಕಮ್ಮಿ ಟೈಮಲ್ಲಿ ಅವ್ರು ಕೊಡ್ತಾರೆ. ಆ್ಯಂಡ್ ನಿಮಗೆ ಆ ನಾಲೆಜ್ನ ಗ್ರಾಸ್ಪ್ ಮಾಡೋಷ್ಟು ತಿಳುವಳಿಕೆ ಇರಬೇಕು. ನಿಮಗೆ ತಿಳುವಳಿಕೆ ಅಂದರೆ ಅವ್ರೇನು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು. ಅಟ್ಲೀಸ್ಟ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರು ಮೇಲಾದರೂ ಅರ್ಥ ಮಾಡ್ಕೊಳ್ಳೋಷ್ಟು ಇರಬೇಕು ನಿಮ್ಮ ಹತ್ರ ಕೆಪಾಸಿಟಿ. ಆವಾಗ ನಿಮಗೆ ಈ ಥರದ್ದೆಲ್ಲ ಹೆಲ್ಪ್ ಆಗುತ್ತೆ. ಸೊ ನಾನು ಜನರಲಾಗಿ ಏನೇ ಸ್ಕಿಲ್ಸ್ ಕಲ್ತ್ರೂ ನಾನು ಇದೇ ರೀತಿ ಟ್ಯುಟೋರಿಯಲ್ಸ್ನ ಹುಡ್ಕೋದು. ಸೊ 10 minutes ಒಳಗಡೆ ಇಲ್ಲ 20 minutes ಒಳಗಡೆ ಆ ಸಾಫ್ಟ್ವೇರ್ನಲ್ಲಿ ಏನೇನು ಮಾಡ್ಬೋದು, ಹೇಗೆ ಮಾಡ್ಬೋದು ಅದನ್ನೆಲ್ಲ ಬ್ರೇಕ್ ಡೌನ್ ಮಾಡ್ತಾರಲ್ಲ, ಆ ಥರದ್ದು ವೀಡಿಯೋಸ್ನ ನೋಡ್ತೀನಿ. ಅದು ನೋಡಾದ್ಮೇಲೆ ನನಗೆ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅದಾದಮೇಲೆ ನಾನು ಇನ್ಡೆಪ್ತ್ ಟ್ಯುಟೋರಿಯಲ್ಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಈ ಥರದ್ದು ಒಂದಷ್ಟು ಸಾಫ್ಟ್ವೇರ್ಸ್ ಮೇಲೆ ವೀಡಿಯೋಸ್ ಎಲ್ಲ ನೋಡಿದೆ ನಾನು. ಅಗೇನ್ ಇವಾಗೆಲ್ಲ ನೋಡ್ಬೋದು ನೀವು, ಹಿಂದಿನಲ್ಲಿದೆ, ಅಗೇನ್ ಕನ್ನಡದಲ್ಲೂ ಸಿಗ್ತಾರೆ ನಿಮಗೆ. ಎಷ್ಟೊಂದು ಟ್ಯುಟೋರಿಯಲ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಆ್ಯಂಡ್ ಹೋಗ್ತಾ ನೀವು ಸ್ಪೆಸಿಫಿಕ್ ಆಗಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದು ನೋಡಿದ್ರೆ ವಾಟರ್ ಸಿಮ್ಯುಲೇಷನ್. ಸೊ ವಾಟರ್ ಸಿಮ್ಯುಲೇಷನ್ ಕಲಿಬೋದು, ಇದು ಅಷ್ಟೇ ನೋಡಿ ವಾಟರ್ ಸಿಮ್ಯುಲೇಷನ್ ಬಗ್ಗೆ. ಆಮೇಲೆ ಆ್ಯಡ್ಸ್ ಮಾಡ್ತಾರೆ ನೋಡಿ, ಈ ಥರದ್ದು VFX ನೋಡಿ, ಇದು ಬ್ಲೆಂಡರ್ Day 1 Day 2. ಸೊ ಈ ಥರದ್ದೆಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ. ಸೀರೀಸ್ ಥರ ಕ್ರಿಯೇಟ್ ಮಾಡ್ತಾರೆ. ಸೊ ಇದೆಲ್ಲ ನೀವು ಕಲಿಬೋದು. ಈ ಥರದ್ದೆಲ್ಲ ನೀವು ಹುಡುಕ್ದಾಗಲೇ ನಿಮಗೆ ಸಿಗೋದು. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಎಷ್ಟಾಗುತ್ತೋ ಅಷ್ಟು ಟೈಮ್ ಸ್ಪೆಂಡ್. ಆ ಟೈಮಲ್ಲಿ ನಾನು ಈ ಥರದ್ದು ಟ್ಯುಟೋರಿಯಲ್ಸ್ ಇದೆಲ್ಲ ನೋಡಿಬಿಟ್ಟು ನಾನು ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದ್ದೆ. ಸೊ ಇದೇ ಆ್ಯನಿಮೇಷನ್ ಮಾಡಿದ್ದು ನಾನು. ಸೊ ನೋಡ್ಬೋದು, ಇದೊಂದು ಚಾರ್ಜಿಂಗ್ ಸ್ಟೇಷನ್ ಥರ. ಸೊ ಇಲ್ಲೆಲ್ಲ ಆಚೆ ಎಲ್ಲ ನೀವು ಕಾರ್ ನಿಲ್ಲಿಸ್ತೀರ, ಒಳಗಡೆ ಬಂದುಬಿಟ್ಟು ಈ ಥರ ಒಂದು ಪ್ಲೇ ಏರಿಯಾ ಇರುತ್ತೆ, ರೆಸ್ಟಿಂಗು, ಚಿಲ್ ಮಾಡೋ ಥರದ್ದು, ಸೊ ಗೇಮ್ಸು ಈ ಥರದ್ದೆಲ್ಲ ಆಡೋದಿರುತ್ತೆ. ಆಮೇಲೆ ಇಲ್ಲೆಲ್ಲ ಈಟ್ರಿ ಈ ಥರ ಹೋಟ್ಲ್ ಥರ. ಸೊ ಈ ಥರ ಚಾರ್ಜಿಂಗ್ ಇಲ್ಲಿ. ಇದು ಬೇರೆ ಬೇರೆ ಕ್ಯಾಮ್ರಾ ಆ್ಯಂಗಲು. ಆ್ಯಂಡ್ ಇದು ಚಾರ್ಜಿಂಗ್ ಸ್ಟೇಷನ್. ಸೊ ಈ ಥರದ ಆ್ಯನಿಮೇಷನ್ನ ನಾನು ಮಾಡಿದ್ದು. ಸೊ ಆ ಟೈಮಲ್ಲಿ ಇದು ಮಾಡೋಕ್ಕೆ ನಾನು ಅಂದರೆ ಕಲ್ತ್ಕೊಂಡು ಮಾಡೋಕ್ಕೆ ಮೇ ಬಿ 1 month ಏನೋ ತೊಗೊಂಡೆ. ಆ್ಯನಿಮೇಷನ್ ರೆಂಡರ್ ಆಗೋಕ್ಕೆ 1 ವಾರ ಬೇಕಿತ್ತು ನನಗೆ ಆ ಟೈಮಲ್ಲಿ, ಆ ಸಿಸ್ಟಮಲ್ಲಿ ನನಗೆ. ಸೊ ಆವಾಗಿದ್ದಿದ್ದು ಸಿಸ್ಟಮು i5 ಪ್ರೊಸೆಸರು ಇದ್ದಿದ್ದು. ಆ್ಯಂಡ್ 8 GB ಏನೋ ರ್ಯಾಮ್ ಇದ್ದಿದ್ದು ಅನ್ಕೋತೀನಿ. ಸೊ ಬರೀ 5 seconds ರೆಂಡರ್ ಮಾಡೋಕ್ಕೆ ನನಗೆ ಏನಿಲ್ಲ ಅಂದರೂ ಮೋಸ್ಟ್ಲಿ 1 ದಿನನೋ ಇಲ್ಲ ಏನೋ ತೊಗೊಂಡಿದೆ. ಸೊ ಇದು ನಮಗೆ ಅಂದಾಜಾಗಿ ಒಂದು 30 seconds ಏನೋ ಇದೆ. ಸೊ 30 seconds ವೀಡಿಯೋ ಇದು ರೆಂಡರ್ ಮಾಡೋಕ್ಕೆ ನನಗೆ
1 ವಾರ ತೊಗೊಂಡಿತ್ತು. ಆ್ಯಂಡ್ ಅಗೇನ್ ಇದೆಲ್ಲ ಮಾಡೋಕ್ಕೂ ಅಷ್ಟೆ. ಸೊ ಇದು ರೋಡ್ ಮಾಡೋಕ್ಕೆ ಈ ಥರ ಫುಟ್ಪಾತ್ದು ಬಾರ್ಡ್ರ್ ಬರುತ್ತಲ್ಲ ನೋಡಿ ಇದೆಲ್ಲ. ಸೊ ಇದು ಹೇಗೆ ಚಿಕ್ಕದು ಮಾಡೋದು, ಆಮೇಲೆ ಇಲ್ಲಿ ಬಿಲ್ ಬೋರ್ಡ್ಸು ಇದನ್ನು ಮಾಡೋಕ್ಕೆ, ಆ ಸ್ಟೀಲ್ ಟೆಕ್ಸ್ಚರು, ಈ ಪ್ಲ್ಯಾಂಟ್ಸು. ಸೊ ಇದ್ರ ಪ್ರತಿಯೊಂದು ಕೂಡ ಒಂಥರ ಲರ್ನಿಂಗ್ ಕರ್ವು. ಆ್ಯಂಡ್ ಇದರಲ್ಲಿ ಮೇಯ್ನ್ ಕಷ್ಟ ಇದ್ದಿದ್ದು ಏನಂದರೆ ಈ ಗ್ಲಾಸ್ ರಿಫ್ಲೆಕ್ಷನ್ ಬರ್ಸೋದು ಈ ಥರದ್ದು. ಸೊ ಬಟ್ ಮಜವಾಗಿತ್ತು ಕಲಿಯೋಕ್ಕೆ. ಆ್ಯಂಡ್ ಇದೆಲ್ಲನೂ ಅಷ್ಟೇ. ಇದರಲ್ಲಿ ಮೇಯ್ನಾಗಿ ನನಗೆ ತುಂಬ ತೊಂದರೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಈ ಪೈಪ್ದು ಲೈನ್ ಬರೆಯೋದು. ಈ ಲೈನ್ ಬರೆಯೋಕ್ಕೆ ತುಂಬ ಕಷ್ಟಪಟ್ಬಿಟ್ಟಿದ್ದೆ ನಾನು. ಆ್ಯಂಡ್ ಆ ಟೈಮಲ್ಲಿ ನಾನು ಒಬ್ಬ 3D ಆರ್ಟಿಸ್ಟ್ ಒಬ್ಬ ಇದ್ದ. ಸೊ ಅವನು ಸ್ಟ್ರೀಮ್ ಮಾಡೋನು. ಸೊ ಅವ್ನ ಚಾನಲ್ಗೆ ಹೋಗ್ಬಿಟ್ಟು ಅವನಿಗೆ ಇದೆಲ್ಲ ಹೇಳ್ಬಿಟ್ಟು ಈ ಥರ ಕಲಿತಿದ್ದೀನಿ ಈ ಥರ ಅಂದ್ಬಿಟ್ಟು ಅವನಿಗೆ ಒಂದಷ್ಟು ಶೇರ್ ಮಾಡಿಬಿಟ್ಟು ಎಲ್ಲ ತೋರಿಸ್ದೆ. ಅವನು ನಾನು ಇವಾಗ ಇಷ್ಟು ಮಾಡೋಕ್ಕೆ 1 ವಾರನೋ 1 ತಿಂಗಳು ಕಲ್ತ್ಕೊಂಡು ಮಾಡಿರೋದಲ್ಲ, ಅವ್ನು ಸುಮ್ಮನೆ 1-2 ನಿಮಿಷದಲ್ಲಿ ಇದಕ್ಕಿಂತ ಫುಲ್ ಸಖತ್ತಾಗಿರೋದನ್ನು ಮಾಡಿಬಿಟ್ಟಿದ್ದ ಅವನು ಸ್ಟೇಷನ್. ಸೊ ಸಖತ್ತಾಗಿತ್ತು ಅವ್ನು ಮಾಡಿದ್ದು ಮಾತ್ರ. ನಾನು ನೋಡಿಬಿಟ್ಟು ಏನು ಗುರು, ನಾನು 1 ತಿಂಗಳು ಮಾಡಿದ್ದು, ಇವನು 1-2 ನಿಮಿಷದಾಗ ಇನ್ನೂ ಸಖತ್ತಾಗಿ ಮಾಡಿಬಿಟ್ನಲ್ಲ ಅನಿಸ್ತು. ಬಟ್ ಅಗೇನ್ ಅವರು ವರ್ಷಾನುಗಟ್ಟಲೆ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಅದ್ರ ಮೇಲೆ ಫುಲ್ ಮಾಸ್ಟ್ರಿ ಅಂತ ಹೇಳ್ತಾರಲ್ಲ ಆ ಥರದ್ದಿದೆ. ನಾವು ಇವಾಗ ಕಲ್ತ್ಬಿಟ್ಟು ಆ ರೇಂಜಿಗೆ ಮಾಡಬೇಕಂದ್ರೆ ಅದು ದಡ್ತನ. ಬಟ್ ಆದ್ರೂ ಒಂಥರ ಚೆನ್ನಾಗಿತ್ತು, ಮಜವಾಗಿತ್ತು ಕಲಿಯೋಕ್ಕೆ. ಸೊ ಆ ಟೈಮಲ್ಲಿ ನಾನು ಕಲ್ತ್ಬಿಟ್ಟು ಇದನ್ನು ಆ್ಯನಿಮೇಷನ್ ಮಾಡಿ ಆಮೇಲೆ ಬಿಟ್ಬಿಟ್ಟಿದ್ದೆ. ನೆಕ್ಸ್ಟ್ ಎಡಿಟಿಂಗು ಈ ಥರದ್ದು ಇದು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಮೋಸ್ಟ್ಲಿ ಆವಾಗ ಗೇಮ್ ಟೆಸ್ಟಿಂಗೇನೋ ಕೆಲ್ಸಕ್ಕೆ ಸೇರಿಕೊಂಡೆ ಅದಾದಮೇಲೆ. ಸೊ ಹಾಗಾಗಿ ಇದ್ರ ಮೇಲೆ ಬಿಟ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಎಡಿಟಿಂಗ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟೋ ವರ್ಷ ಆದಮೇಲೆ ವಾಪಸ್ಸು ಇದು 3D ಮಾಡಲಿಂಗ್ ಬಿಟ್ಟಿದ್ದೆ. ಫಸ್ಟಿಂದ ಕಲಿಬೇಕಂತ ಹೇಳಿಬಿಟ್ಟು ನಾನು ಮತ್ತೆ ಕಲಿಯೋಣ ಅಂತ ಸ್ಟಾರ್ಟ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ಕಲಿಯುವಾಗ ಮತ್ತೆ ವಾಪಸ್ ಬಂದು ಕಲ್ತ್ನಲ್ಲ, ಆ ಟೈಮಲ್ಲಿ ನಾನು ಏನು ಮಾಡಿದೆ, ಒಂದಷ್ಟು ನಾಲೆಜ್ ಇತ್ತು ಹೇಗೆ ಮಾಡೋದು ಏನಂತ, ಬಟ್ ಮರ್ತೋಗ್ಬಿಟ್ಟಿತ್ತು. ಆ್ಯಂಡ್ ಈ ಸಾಫ್ಟ್ವೇರ್ಸ್ಗಳಲ್ಲಿ ಏನಂತ ಹೇಳಿದ್ರೆ ನಿಮಗೆ ಒಂದೊಂದು ಸಾಫ್ಟ್ವೇರ್ ಯೂಸ್ ಮಾಡಿದಾಗ ನಿಮಗೆ ಆ ಇಂಟರ್ಫೇಸ್ ಇರ್ಬೋದು, ಆ ಕಂಟ್ರೋಲ್ಸ್ ಬಂದು ಬೇರೆ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಬ್ಲೆಂಡರ್ನಲ್ಲಿ ನೀವು ಮೂವ್ ಮಾಡಬೇಕು, ಆ ಕಡೆ ಈ ಕಡೆ ನೋಡಬೇಕಂದ್ರೆ ರೈಟ್ ಕ್ಲಿಕ್ಕು, ಆಮೇಲೆ ಸ್ಕ್ರಾಲ್ ಬಟನ್ನು, ಆಮೇಲೆ ಶಿಫ್ಟ್ ಕಂಟ್ರೋಲ್ ಈ ಥರದ್ದೆಲ್ಲ ನೀವು ಯೂಸ್ ಮಾಡ್ತೀರಾ ಕೀಸು. ಇದು ಬಂದುಬಿಟ್ಟು ಒಂದೊಂದು ಸಾಫ್ಟ್ವೇರ್ 3D ಸಾಫ್ಟ್ವೇರ್ನಲ್ಲಿ ಒಂದೊಂದು ಥರ ಇರುತ್ತೆ. ಆ್ಯಂಡ್ ನೀವು ಇದು ಬಿಟ್ಬಿಟ್ರೆ, ಆ ಟಚ್ ಹೋಗಿಬಿಟ್ರೆ ನಿಮಗೆ ತುಂಬ ಕಷ್ಟ ಜ್ಞಾಪಕ ಇಟ್ಕೊಳ್ಳೋದು. ಯಾವುದನ್ನು ಕ್ಲಿಕ್ ಮಾಡಬೇಕು, ಈ ರೀತಿ ಮೂವ್ ಮಾಡಬೇಕಂದ್ರೆ ಏನು ಕ್ಲಿಕ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಯಾವ ಇಂಡಸ್ಟ್ರಿ ಸೆಲೆಕ್ಟ್ ಮಾಡ್ತೀರಾ ಆದಷ್ಟು ಸ್ಟಿಕ್ ಆನ್ ಆಗಿ ಆ್ಯಂಡ್ ಅದರಲ್ಲಿ ಡೈಲಿ ಏನಾದರೂ ವರ್ಕ್ ಮಾಡ್ತಾಯಿರಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಟಚ್ ಬಿಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ನಾನು ವಾಪಸ್ ಬಂದಮೇಲೆ ನನಗೆ ಪ್ರಾಪರಾಗಿ ಕಲಿಬೇಕು, ಬೇಸಿಕ್ಕಿಂದ ಕಲಿಬೇಕು. ಆ ಟೈಮಲ್ಲಿ ಅದೇನೋ ಪ್ರಾಜೆಕ್ಟ್ ಬಂದಿತ್ತು, ಅದಕ್ಕೋಸ್ಕರ ಸ್ವಲ್ಪ ಕ್ರ್ಯಾಶ್ ಕೋರ್ಸ್ ಥರ ಏನೋ ಕಲ್ತ್ಕೊಂಡು ಮಾಡಿಕೊಟ್ಟಿದ್ದೆ. ಬಟ್ ಇವಾಗ ಕ್ಲೀನಾಗೆ ಕಲಿಬೇಕಂತಿತ್ತು. ಸೊ ನನಗೇನಂತ ಹೇಳಿದ್ರೆ ಇವಾಗ ಇಲ್ಲಿ ಕಾಣಿಸ್ತಿದೆ ಗೊತ್ತಾ, ಈ ಥರದ್ದು ಮಾಡೋಕ್ಕೆ ಇಷ್ಟ. ಅಂದರೆ ಇವಾಗ ನೀವು ಕ್ಲಾಶ್ ಆಫ್ ಕ್ಲಾನ್ಸ್ ಇದೆಲ್ಲ ನೋಡ್ತಿರಲ್ಲ, ಅದಕ್ಕೆ ಲೋ ಪಾಲಿ ಮಾಡ್ಯೂಲ್ಸ್ ಅಂತ ಹೇಳ್ತಾರೆ. ಸೊ ನನಗೆ ಆ ಥರದ್ದು ಐಸೋಮೆಟ್ರಿಕ್ ವ್ಯೂಸ್ನಲ್ಲಿ ಲೋ ಪಾಲಿ ಮಾಡ್ಯೂಲ್ಸ್ ಈ ಥರದ್ದು ಕ್ಯಾರೆಕ್ಟರ್ಸ್ ಮಾಡೋಕ್ಕೆ ಇಷ್ಟ. ಅದಕ್ಕೆ ಒನ್ ಆಫ್ ದ ರೀಸನ್ ಬಂದುಬಿಟ್ಟು ಬೈ ಚಾನ್ಸ್ ನಾನು ಅದು ಕಲ್ತ್ಕೊಂಡ್ರೆ ನಾಳೆ ದಿನ ಈ ಗೇಮ್ ಆ್ಯಸೆಟ್ಸು ಅದು ಇದೆಲ್ಲ ಕ್ರಿಯೇಟ್ ಮಾಡ್ಬೋದು. ಸೊ ಆ ಒಂದು ಇಂಟೆನ್ಷನಿಂದ ನನಗೆ ಆ ಥರದ್ದು ಕಲಿಯೋಕ್ಕೆ ಇಷ್ಟ ಆಯಿತು. ಸೊ ಆ ಟೈಮಲ್ಲಿ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಈ ಚಾನಲ್ಲು ಪಾಲಿಗಾನ್ ರನ್ವೇ ಅಂತ. ಇವ್ರದ್ದು ನೀವು ಕೋರ್ಸ್ ಕೂಡ ಇದೆ. ಸೊ ನಾನು ಬೇಸಿಕಲಿ ಈ ಕೋರ್ಸ್ ನೋಡಿದ್ದು. ಸೊ ಹಾಗೆ ನೀವು ಹೋಮ್ ಸ್ಕ್ರೀನಲ್ಲೇ ಹಾಕಿದ್ದಾರೆ ನೋಡಿ, ಬ್ಲೆಂಡರ್ ಫುಲ್ ಬ್ಲೆಂಡರ್ 4 ಕೋರ್ಸ್ ಅಂತ ಹೇಳ್ಬಿಟ್ಟು. ಅಗೇನಿದು ಬ್ಲೆಂಡರ್ 4 ವರ್ಷನ್ ಅನ್ಕೋತೀನಿ, ಇಲ್ಲಾಂದರೆ ಇವ್ರು 4 ಕೋರ್ಸ್ ಏನೋ ಕಂಪ್ಲೀಟ್ ಮಾಡಿಬಿಟ್ಟು ಇದರಲ್ಲೇ ತೋರಿಸಿದ್ದಾರೆ ಅನ್ಕೋತೀನಿ. ಬಟ್ ಇಲ್ಲಿ ಕಾಣಿಸ್ತಿದ್ದಲ್ಲ ಈ ಥರದ್ದು ಆ್ಯಸೆಟ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಇಷ್ಟ ನನಗೆ. ಮೇಯ್ನ್ ಏನಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಕ್ರಿಯೇಟರ್ ಬಂದುಬಿಟ್ಟು ತುಂಬ ಕ್ಲೀನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಯಾವ ರೀತಿ ಇವರು ಹೇಳ್ಕೊಡೋದು ಅಂತ ಹೇಳಿದ್ರೆ ಎಫಿಷಿಯೆಂಟಾಗೆ ನೀವು ಆ್ಯಸೆಟ್ಸ್ನ ಕ್ರಿಯೇಟ್ ಮಾಡೋದು, ಅಥವಾ ಎಫಿಷಿಯೆಂಟಾಗೆ ನೀವು ಬ್ಲೆಂಡರ್ನ ಯಾವ ರೀತಿ ವರ್ಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಒಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ ನಿಮಗೆ 3D ಮಾಡಲಿಂಗ್ನಲ್ಲಿ ವರ್ಟಿಸಿಸ್, ಎಡ್ಜಸ್ಸು, ಕಾರ್ನರ್ಸು, ಫೇಸಸ್ಸು ಈ ಥರದ್ದು ಟರ್ಮಿನಾಲಜೀಸ್ ಇರುತ್ತೆ. ಅಂದರೆ ಒಂದು ಪಾಯಿಂಟ್ಸ್ನ ಯೂಸ್ ಮಾಡ್ತೀರಾ, ಇಲ್ಲಾಂದರೆ ಆಲ್ರೆಡಿ ಯೂಸ್ ಮಾಡಿರೋ ಆಬ್ಜೆಕ್ಟ್ನೇ ನೀವು ರೀಯೂಸ್ ಮಾಡ್ತೀರಾ. ಸೊ ಈ ಥರದ್ದೆಲ್ಲ ಬರುತ್ತೆ. ಸೊ ಇವರು ಯಾವ ರೀತಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಆಲ್ರೆಡಿ ಇರೋ ವಸ್ತುನೇ ನಾವು ಯಾವ ರೀತಿ ರೀಯೂಸ್ ಮಾಡಿಕೊಂಡು ಸಿಂಪಲಾಗೆ ಆ್ಯಸೆಟ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ನಾನು ಬಂದುಬಿಟ್ಟು ಇವ್ರ ಕೋರ್ಸ್ನ ನೋಡಿರೋದು, ಇವ್ರ ಕೋರ್ಸ್ನ ನೋಡಿಬಿಟ್ಟು ಅದನ್ನು ರೆಪ್ಲಿಕೇಟ್ ಮಾಡಿ ನಾನು ಕೂಡ ಒಂದಷ್ಟು ಕ್ರಿಯೇಷನ್ಸ್ ಮಾಡಿದ್ದೀನಿ. ಇದ್ರ ಜೊತೆಗೆ
ಇವ್ರು ಕೂಡ ಅಷ್ಟೇ ಗ್ರ್ಯಾಂಡ್ ಹ್ಯಾಬಿಟ್ ಅಂತಿದ್ದಾರಲ್ವ, ಫಸ್ಟು ಇವ್ರದ್ದು ನೋಡಿದೆ ನಾನು. ಸೊ ಹಾಗೇನಿದೆ ಕಂಪ್ಲೀಟ್ ಬಿಗಿನರ್ ಗೈಡ್ ಅಂತಿದೆಯಲ್ವ, ಇದು ಪ್ಲೇಲಿಸ್ಟ್ ಇದೆ. ಸೊ ಇದೆಲ್ಲ ನೀವು ನೋಡ್ಬೋದು. ಅಗೇನ್ ಈ ಕಾಂಟೆಂಟ್ ಕ್ರಿಯೇಟರ್ಸ್ ಇವ್ರದ್ದೆಲ್ಲ ನಾನು ಏನೇನು ಹೇಳ್ತಿದ್ದೀನಿ ಇವ್ರದ್ದೆಲ್ಲ ನಾನು ಲಿಂಕ್ ಶೇರ್ ಮಾಡ್ತೀನಿ ನೋಡಿ. ಸೊ ಇವ್ರು ಕೂಡ ತುಂಬ ಒಳ್ಳೆ ಕ್ರಿಯೇಟರು. ಸೊ ಇಲ್ಲಿ ಏನು ಕಾಣಿಸ್ತಿದೆ, ಈ ಟ್ಯುಟೋರಿಯಲ್ನ ನಾನು ಫಸ್ಟ್ ನೋಡಿದೆ. ಇದರಲ್ಲಿ ಅವರು ನಿಮಗೆ ಬೇಸಿಕ್ಸು ಅಂದರೆ ನಿಮ್ಮ ಬ್ಲೆಂಡರ್ ಇಂಟರ್ಫೇಸು ಇದ್ರದ್ದೆಲ್ಲ ಬಗ್ಗೆ ಕ್ಲೀನಾಗಿ ಬೇಸಿಕ್ ಕೊಡ್ತಾರೆ. ಆಮೇಲೆ ಈ ಥರದ್ದು ಒಂದು ಸಿಂಪಲ್ ಒಂದು ಸೀನ್ನ ಹೇಗೆ ಕ್ರಿಯೇಟ್ ಅನ್ನೋದನ್ನು ಹೇಳ್ಕೊಡ್ತಾರೆ. ಸೊ ಇದನ್ನು ನೋಡಿದ್ಮೇಲೆ ನನಗೆ ಒಂದಷ್ಟು ತಿಳುವಳಿಕೆ ಬಂತು ಈ ಸಾಫ್ಟ್ವೇರ್ನಲ್ಲಿ ಏನೇನು ಮಾಡ್ಬೋದು, ಯಾವ್ಯಾವ ರೀತಿ ಶಾರ್ಟ್ಕಟ್ಸ್ ಇದೆ, ಯಾವ ರೀತಿ ಮೂವ್ ಮಾಡೋದು ಆ ಕಡೆ ಈ ಕಡೆ ಇದೆಲ್ಲ ಗೊತ್ತಾಯಿತು. ಆಮೇಲೆ ಇವ್ರದ್ದು ಕೋರ್ಸ್ನ ನೋಡಿದೆ. ಇವ್ರ ಕೋರ್ಸಲ್ಲಿ ಅವ್ರು ಹೇಗೆ ಐಟಮ್ಸ್ ಅಥವಾ ಹೇಗೆ ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿರೋ ಆ್ಯಸೆಟ್ಸ್ನ ಇನ್ನೂ ಚೆನ್ನಾಗಿ ಹೇಗೆ ಯೂಸ್ ಮಾಡ್ಬೋದು, ಜೊತೆಗೆ ಈ ಥರದ ಲೋ ಪಾಲಿ ಮಾಡೆಲ್ಸ್ನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ಆ್ಯಂಡ್ ಇವ್ರದ್ದು ನೀವು ಬೇರೆ ಬೇರೆ ಪ್ಲೇಲಿಸ್ಟ್ ಅಥವಾ ವೀಡಿಯೋಸ್ ಎಲ್ಲ ನೋಡಿದ್ರೆ ತುಂಬ ಸಿಂಪಲ್ಲಾಗೆ ಚೆನ್ನಾಗಿರುವಂಥ ಕ್ಯಾರೆಕ್ಟರ್ಸು ಈ ಥರದ್ದು ನೋಡಿ, ಈ ಥರದ್ದು ಆ್ಯಸೆಟ್ಸ್ ನನಗೆ ಇಷ್ಟ ಮಾಡೋಕ್ಕೆ. ಇದಕ್ಕೆ ಐಸೋಮೆಟ್ರಿಕ್ ವ್ಯೂ, ಲೋ ಪಾಲಿ ಮಾಡೆಲ್ಸ್ ಅಂತ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಮಾಡೋಕ್ಕೆ. ಸೊ ಕ್ಲೀನಾಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡೋದು ಅಂತ. ಆ್ಯಂಡ್ ಅಫ್ಕೋರ್ಸ್ ಬ್ಲೆಂಡರ್ ಗುರುದು ನೋಡಿದ್ದೀನಿ ನಾನು, ಇವ್ರದ್ದು ಸೋಫಾ ಮಾಡೋದು ಆ್ಯಂಡ್ ಬೇರೆ ಬೇರೆದೆಲ್ಲ ಇದೆ. ಬಟ್ ಅಷ್ಟು ಡೀಟೇಲಾಗಿ ನೋಡಿಲ್ಲ. ಇವರೆಲ್ಲ ಏನಂದರೆ ಒಂದೊಂದು ದೊಡ್ಡ ದೊಡ್ಡ ಸೀನ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅದನ್ನು ಹೇಳ್ಕೊಡ್ತಾರೆ. ಸೊ ಅಗೇನ್ ಇಲ್ಲೇ ನೀವು ನೋಡ್ಬೋದು, ಇಲ್ಲೇ ನಿಮಗೆ ಒಂದು 3 ಡಿಫ್ರೆಂಟ್ ಕ್ಯಾಟಗರೀಸ್ ಅಂತ ಹೇಳ್ಬೋದು, ಅದು ಸಿಕ್ಕಿದೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಇದರಲ್ಲಿ ಬ್ಲೆಂಡರ್ ಗುರುನಲ್ಲಿ ನೀವು ಕಂಪ್ಲೀಟ್ ಒಂದು VFX ಅಥವಾ ದೊಡ್ಡ ಆ್ಯನಿಮೇಷನ್ ಲೆವೆಲಲ್ಲಿ ಸೀನ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅದು ನಿಮ್ಗೆ ಕಲಿಬೋದು, ಟೆಕ್ಸ್ಚರಿಂಗು ಈ ಥರದ್ದೆಲ್ಲ. ಗ್ರ್ಯಾಂಡ್ ಹ್ಯಾಬಿಟ್ನಲ್ಲಿ ಇದರಲ್ಲೂ ನೀವು ಕಲಿಬೋದು, ಬಟ್ ಇದು ಮೋರ್ ಆಫ್ VFXು ಆಮೇಲೆ ಈ ಥರದ್ದು ಆ್ಯನಿಮೇಷನ್ಸ್ ಇದಿರುತ್ತೆ. ಅಗೇನ್ ಇನ್ ಡೀಟೇಲಾಗಿ ಇವ್ರದ್ದು ಇರುತ್ತಿಲ್ಲ ಅಂತ ಹೇಳಿಲ್ಲ. ಪಾಲಿಗಾನ್ ರನ್ ಇವ್ರು ಬಂದುಬಿಟ್ಟು ಲೋ ಪಾಲಿ, ಬೇಸಿಕಲಿ ನೀವು ಗೇಮ್ ಆ್ಯಸೆಟ್ಸು, ಕಾರ್ಟೂನ್ಸು ಈ ಥರದಕ್ಕೆ ಏನು ಮಾಡ್ತೀರಾ ಅದನ್ನು ಹೇಳ್ಕೊಡ್ತಾರೆ. ಸೊ ನಿಮಗೆ ಯಾವ್ದು ಇಷ್ಟ ಅದನ್ನು ನೀವು ಚೂಸ್ ಮಾಡ್ಬೋದು. ಸೊ ಬಟ್ ಮೇಯ್ನ್ ಏನಂತ ಹೇಳಿದರೆ, ನೀವೇನೇ ಟ್ಯುಟೋರಿಯಲ್ ನೋಡಿದ್ರೂ ನೀವು ಕ್ರಿಯೇಟ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೇ ನೀವು ನಿಮಗೆ ಹೆಲ್ಪ್ ಆಗೋದು. ಇಲ್ಲ ನೀವು ಸುಮ್ಮನೆ ಡೈಲಿ ನೋಡ್ತೀರಾ, 1 ದಿನ 2 ದಿನ ಪ್ರಾಕ್ಟೀಸ್ ಮಾಡ್ತೀರಾ, ಆಮೇಲೆ ಬಿಟ್ಬಿಡ್ತಾರೆ ಅಂದರೆ ಅದಾಗಲ್ಲ. ಸೊ ಒಂದು ಕೋರ್ಸ್ ತೊಗೊಂಡ್ರೆ ಅವ್ರೇನು ಹೇಳ್ಕೊಡ್ತಾರೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಆವಾಗ ಅಟ್ಲೀಸ್ಟ್ ನೀವು ನೋಡಿದ್ದು ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಮಸಲ್ ಮೆಮೊರಿ ಇರುತ್ತೆ, ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದಾಗ ಏನೇನು ಮಾಡಿದ್ದೀನಿ ಅದೆಲ್ಲ ನಾನು ರೆಂಡರ್ ಮಾಡಿ ಸೇವ್ ಮಾಡಿ ಇಟ್ಟಿರೋದು. ಸೊ ಇದು ಬಂದುಬಿಟ್ಟು ಫುಲ್ ಬೇಸಿಕ್ಸು. ಸೊ ಇದೇನಿಲ್ಲ, ಸಿಂಪಲ್ ಶೇಪ್ಸ್ನ ಹಾಕಿಬಿಟ್ಟು ಒಂದು ಕಲರು ಅದು ಹಾಕ್ಬಿಟ್ಟು ಫ್ರೇಮ್ನ ರೆಂಡರ್ ಮಾಡೋದು, ಇದು ಈ ರೀತಿ. ನೆಕ್ಸ್ಟು ಇದು ಬಂದುಬಿಟ್ಟು ಫಸ್ಟು ಪ್ರಾಜೆಕ್ಟು ಅವರು ಪಾಲಿಗಾನ್ ರನ್ವೇನಲ್ಲಿ ಹೇಳಿದ್ರಲ್ಲ ಅದರಲ್ಲಿ ಮಾಡಿದ್ದು, ಸುಶಿ ಅಂತ. ಇದಾದಮೇಲೆ ಈ ಥರದೊಂದು ಸೀನು. ಹಾಗೆ ನೀವು ನೋಡಿದ ತಕ್ಷಣ ನೀವು ಹೇಳ್ಬೋದು ಕ್ಲಾಶ್ ಆಫ್ ಕ್ಲಾನ್ ಆ ಥರದ್ದು ಫೀಲಲ್ಲಿದೆ. ಸೊ ತುಂಬ ಚೆನ್ನಾಗಿದೆ ಇದು. ಈ ಥರದ್ದು ಲೈಟಿಂಗ್ಸ್ ಇರ್ಬೋದು, ಆಮೇಲೆ ನೀರಿನ ಟೆಕ್ಸ್ಚರು, ಬಟ್ ಓವರಾಲ್ ಆಗಿ ನೋಡಿದಾಗ ತುಂಬ ಸಖತ್ತಾಗಿದೆ. ಆ್ಯಂಡ್ ಇದೆಲ್ಲ ಏನಂತ ಹೇಳಿದ್ರೆ, ನೀವು ಕ್ರಿಯೇಟ್ ಮಾಡ್ತಿರಲ್ಲ, ಎಸ್ಪೆಷಲಿ ಈ ಥರದ್ದು ಕ್ರಿಯೇಟಿವ್ ಫೀಲ್ಡಲ್ಲಿ ಏನಂತ ಹೇಳಿದ್ರೆ ನಿಮಗೆ ಆ ಜೋಶ್ ಬರುತ್ತೆ. ಸೊ ನೀವು ಏನಾದರೂ ಒಂದು ಕ್ರಿಯೇಟ್ ಮಾಡ್ತೀರ, ಸ್ಟಾರ್ಟಿಂಗ್ ಏನೂ ಇರಲ್ಲ, ಒಂದೊಂದೇ ಎಲಿಮೆಂಟ್ಸು ಏನೂ ಗೊತ್ತಿಲ್ಲದೆ ನೀವು ಒಂದೊಂದೇ ಏನೋ ಅವ್ರು ಹೇಳ್ಕೊಡ್ತಿದ್ದಾರೆ, ನಾನು ಮಾಡ್ತಾ ಇರ್ತೀರಲ್ವ, ಹೋಗ್ತಾ ಹೋಗ್ತಾ ಅದಕ್ಕೊಂದು ರೂಪ ಬರ್ತಾ ಹೋಗುತ್ತೆ. ಅದು ನೋಡ್ತಾ ಇದ್ದಾಗ ನಿಮಗೆ ಮೋಟಿವೇಶನ್ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಒಂದು ಬೇಸಿಕ್ ಒಂದು ಲ್ಯಾಂಡ್ ಹಾಕಿರ್ತೀನಿ ಅಂದ್ಕೊಳ್ಳಿ, ಆ ಲ್ಯಾಂಡಿಗೆ ಇವಾಗ ಈ ಥರದ್ದು ಟೆಕ್ಸ್ಚರ್ಸ್ ಎಲ್ಲ ಬರ್ಸ್ಬೇಕು. ಸೊ ಸ್ಟಾರ್ಟಿಂಗ್ ಸುಮ್ಮನೆ ಫ್ಲ್ಯಾಟ್ ಆಗಿರುತ್ತೆ, ಆಮೇಲೆ ಇದೆಲ್ಲ ಈ ಥರ ಸ್ವಲ್ಪ ಹಳ್ಳ ದಿನ್ನೆ ಥರ ಬರಬೇಕಂತ ಅಂದ್ಕೊಳ್ಳಿ. ಸೊ ಅವ್ರು ಹೇಳ್ಕೊಡ್ತಾರೆ ಆ ರೀತಿ ಮಾಡಿದಾಗ ಅದು ಬರ್ಸ್ತೀವಿ ನೋಡಿ, ಅದು ಬಂದಿದ ತಕ್ಷಣ ನಮಗೆ ಸಖತ್ತಾಗಿದ್ದಲ್ಲಪ್ಪ. ಮೇ ಬಿ ಸ್ಟಾರ್ಟಿಂಗಲ್ಲಿ ಅಮೇಚರಾಗಿ ಅನಿಸ್ಬೋದು, ಬಟ್ ಅದು ರೂಪ ತೊಗೊಳುತ್ತೆ ನೋಡಿ, ಅದು ನೋಡೋಕ್ಕೆ ಒಂದು ಮಜಾ. ಈ ಬ್ಲೆಂಡರ್ನಲ್ಲಿ ಎಸ್ಪೆಷಲಿ ಅಂದರೆ 3D ಸಾಫ್ಟ್ವೇರ್ನಲ್ಲಿ ಎಸ್ಪೆಷಲಿ ಏನಂದರೆ ನಿಮಗೆ ಬೇರೆ ಬೇರೆ ವ್ಯೂಸ್ ಇರುತ್ತೆ. ಅಂದರೆ ವೈರ್ ಫ್ರೇಮ್ ವ್ಯೂ ಅಂತ ಹೇಳ್ತಾರೆ, ಆಮೇಲೆ ಸಾಲಿಡ್ ವ್ಯೂ ಅಂತ ಹೇಳ್ತಾರೆ, ಆಮೇಲೆ ಫುಲ್ ನೀವು ಟೆಕ್ಸ್ಚರ್ ಹಾಕ್ಬಿಟ್ಟು ಅದೊಂದು ವ್ಯೂ ಇರುತ್ತೆ. ಸೊ ನೀವು ವೈರ್ ಫ್ರೇಮ್ನಲ್ಲಿ ನೋಡೋಕ್ಕೆ ನಿಮಗೆ ಒಂಥರ ಇರುತ್ತೆ, ಸಾಲಿಡ್ನಲ್ಲಿ ನೋಡಿದಾಗಲೇ ಒಂಥರ ಇರುತ್ತೆ, ಆಮೇಲೆ ಟೆಕ್ಸ್ಚರ್ ಹಾಕಿ ನೋಡಿದಾಗಲೇ ಒಂಥರ ಇರುತ್ತೆ. ಸೊ ನೀವು ಒಂದೊಂದು ಸ್ಕ್ರೀನಲ್ಲಿ ನೋಡಿದಾಗಲೂ ನಿಮಗೆ ಸಖತ್ತಾಗಿದೆ ಅನಿಸ್ತಾ ಇರುತ್ತೆ. ಸೊ ಒಂದು ಹೇಳ್ಬೇಕಂದ್ರೆ ಇನ್ನೊಂದು ಎಕ್ಸಾಂಪಲ್, ಇವಾಗಿದ್ದು ಮೆಟ್ಲೆಲ್ಲ ನೋಡಿದ್ರೆ ಇದೆಲ್ಲ ಸ್ವಲ್ಪ ಒಡೆದೋಗಿರೋ ಥರ ಇದೆ ಮೆಟ್ಲು, ಯಾಕಂದರೆ ಆಬ್ವಿಯಸ್ಲಿ ಇದು ಒಂದು ಸ್ಟೋನ್ ಥೀಮ್ ಥರ ಇದೆ ಅಲ್ವಾ. ಸೊ ಪರ್ಫೆಕ್ಟಾಗಿ ಇರಲ್ಲ ಇದು, ಅಂದರೆ ರೂಯಿನ್ಸ್ ಕ್ರಿಯೇಟ್ ಮಾಡಿರೋದಿಲ್ಲಿ. ಸೊ ಇದೆಲ್ಲ ಬರ್ಸ್ತೀವಿ ನೋಡಿ, ಈ ಒಡೆದೋಗಿರೋ ಮೆಟ್ಲು ಥರದ್ದು, ಅದೆಲ್ಲ ಬಂದುಬಿಟ್ಟು ಕ್ರಿಯೇಟ್ ಮಾಡುವಾಗ ಒಂಥರ ಗುಡ್ ಫೀಲಿಂಗ್ ಇರುತ್ತೆ. ಆ್ಯಂಡ್ ಈ ಮೆಟ್ಲು ಎಲ್ಲ
ಅಂದರೆ ಅಲ್ಲಲ್ಲಿ ಸ್ವಲ್ಪ ಮೇಲೆ ಬಂದಿರೋದು ರಾಕ್ಸು, ಆಮೇಲೆ ಎಸ್ಪೆಷಲಿ ಇದು ಅಗೇನ್ ಇದು ಅವ್ರು ರ್ಯಾಂಡಮಾಗಿ ರೂನ್ಸ್ ಬರೆದಿದ್ರು, ನಾನು ಸ್ವಸ್ತಿಕ್ ಮತ್ತು ಓಮ್ನ ಬರೆದಿರೋದು. ಸೊ ಇದೆಲ್ಲ ಬರೆದು ಈ ಲೈಟಿಂಗ್ಸ್ ಎಲ್ಲ ಬರೆಸ್ತೀವಿ. ಸೊ ಈ ಥರದ್ದೆಲ್ಲ ಕ್ರಿಯೇಟ್ ಮಾಡುವಾಗ ತುಂಬ ಸಖತ್ತಾಗಿ ಫೀಲಿಂಗ್ ಇರುತ್ತೆ. ಇದು ಎಂಜಾಯ್ ಮಾಡಬೇಕು ನೀವು ಕಲಿಯೋ ಟೈಮಲ್ಲಿ. ಸೊ ಆ ಶೇಪ್ ತೊಗೊಳಕ್ಕೆ ಬರ್ತಾ ಇರುತ್ತಲ್ಲ, ಅದು ಆ ರೂಪ ತೊಗೊಳ್ತಾ ಇರುತ್ತೆ ನೋಡಿ, ಆ ಟೈಮಲ್ಲಿ ಆ ಪ್ರಾಸೆಸ್ ಬಂದ್ಬಿಟ್ಟು ತುಂಬ ಮಜವಾಗಿರುತ್ತೆ. ಆ್ಯಂಡ್ ನಿಮಗೆ ಗೊತ್ತಾಗ್ತಾ ಇರುತ್ತೆ, ನಾನು ಎಷ್ಟು ಪ್ರೋಗ್ರೆಸ್ ಆಗ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಇನ್ನೊಂದು, ಇದು ನಾನು ಸ್ವಂತವಾಗಿ ಕ್ರಿಯೇಟ್ ಮಾಡಿದ್ದು. ಇದೊಂದು ಸುಮ್ಮನೆ ಸಿಂಪಲ್ ಒಂದು ರೂಮ್ ಥರ ಏನೋ ಕ್ರಿಯೇಟ್ ಮಾಡಿರೋದು. ಇದು ಅವರು ಹೇಳ್ಕೊಟ್ಟಿರೋ ಟ್ಯುಟೋರಿಯಲ್ಲಿ ಒಂದು ರೂಮ್ನ ಹೇಗೆ ಕ್ರಿಯೇಟ್ ಮಾಡಬೇಕಂತ. ಸೊ ಅದ್ರ ಮೇಲೆ ನಾನು ಇನ್ನೊಂದು ಓನಾಗಿ ನಾನೇ ಮಾಡಿರೋದು. ಸೊ ಇದರಲ್ಲಿ ನೋಡಿ ಕ್ಲೀನಾಗಿ ಟೆಕ್ಸ್ಚರ್ಸು, ಅಗೇನ್ ಈ ಸೋಫಾ ಮೇಲೆ ಟೆಕ್ಸ್ಚರು, ಇಲ್ಲಿಂದ ಬೆಳಕು ಬರೋದು, ಈ ಥರದ್ದೆಲ್ಲ ಮಾಡಿದ್ದೀನಿ. ಇದು 2 ರೀತಿ ರೆಂಡರ್ಸ್ ಇರುತ್ತೆ ಇದರಲ್ಲಿ. ಒಂದು ನಾರ್ಮಲ್ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ಒಂದು EV ರೆಂಡರರ್ ಅಂತ ಒಂದಿದೆ, ಇನ್ನೊಂದು ನ್ಯಾಚುರಲ್ ರೆಂಡರು, ಆ ಥರದ್ದೇನೋ ಒಂದಿದೆ. ಒಂದರಲ್ಲಿ ಬೆನಿಫಿಟ್ಸ್ ಇದೆ, ಇನ್ನೊಂದರಲ್ಲಿ ಅದರದ್ದೇ ಆದಂಥ ಬೆನಿಫಿಟ್ಸ್ ಇದೆ. ಸೊ ಆ ಥರ ಇದು ಸ್ವಲ್ಪ ರಿಯಲಿಸ್ಟಿಕ್ ಥರ ಬರುತ್ತೆ. ಒಂದು EV ಅನ್ನೋದು ಮೋಸ್ಟ್ಲಿ ಅದರಲ್ಲಿ ನಿಮ್ಗೆ ರೆಂಡರ್ ಬೇಗ ಆಗುತ್ತೆ, ಬಟ್ ಅದು ಐ ಥಿಂಕ್ ಆ್ಯನಿಮೇಷನ್ಸ್ಗೋ ಏನೋ ಅದಕ್ಕೆ ಯೂಸ್ ಮಾಡ್ತಾರೆ ಅನ್ಕೋತೀನಿ. ಸೊ ಆ ರೀತಿ ಇದು ನಾನು ಹೇಳಿದ್ನಲ್ಲ ಗ್ರ್ಯಾಂಡ್ ಹ್ಯಾಬಿಟ್ಟು, ಅವ್ರ ಟ್ಯುಟೋರಿಯಲ್ಸ್ನ ಫಾಲೋ ಮಾಡಿ ನಾನು ಕಲ್ತಿದ್ದು. ಸೊ ಅಗೇನ್ ಈ ಲೈಟಿಂಗ್ಸ್ಗೆಲ್ಲ ಬರಬೇಕಂದ್ರೆ ಅದಕ್ಕೆ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ, ಅದೆಲ್ಲ ಫಾಲೋ ಮಾಡಬೇಕು. ಅಗೇನ್ ಇದೆಲ್ಲ ನೋಡ್ಬೋದು. ಲೋ ಪಾಲಿ ಮಾಡೆಲ್ಸ್ ಅಂತ ಹೇಳಿದ್ರೆ ಈ ಥರ ಸಿಂಪಲ್ ಪಾಲಿಗಾನ್ ಶೇಪ್ಸನ್ನು ಯೂಸ್ ಮಾಡ್ಕೊಂಡು ನಾವು ಕ್ರಿಯೇಟ್ ಮಾಡೋದು. ಅಷ್ಟೊಂದು ಫೈನ್ ಟ್ಯೂನಿಂಗ್ ಇರಲ್ಲ. ನೀವು ಹೇಗೆ ಈ ಕಾರ್ಟೂನ್ಸ್ ಎಲ್ಲ ನೋಡ್ತಿರೋ ಗೊತ್ತಾ, 3D ಕಾರ್ಟೂನ್ಸ್ ಎಲ್ಲ, ಅದರಲ್ಲೆಲ್ಲ ನಿಮಗೆ ರಿಯಲಿಸ್ಟಿಕ್ ಥರ ಇರುತ್ತೆ ನೋಡಿ, ಆ ಥರ ಅಷ್ಟೊಂದು ಬರಲ್ಲ. ಬಾಕ್ಸ್ ಥರದ್ದು ಇರುತ್ತೆ, ಅದಕ್ಕೆ ಲೋ ಪಾಲಿ ಮಾಡೆಲ್ಸ್ ಅಂತ ಹೇಳೋದು. ಇದು ಬಂದುಬಿಟ್ಟು ನನಗಿಷ್ಟ ಆಯಿತು. ಜೊತೆಗೆ ಇದಕ್ಕೇ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿರೋದು. ಬೇರೆ ಟ್ಯುಟೋರಿಯಲ್ಸ್ ಎಲ್ಲ ನಾನು ನೋಡ್ಬಿಟ್ಟು ಮಾಡೋವಾಗ ಲೈಕ್ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ತಿದ್ದೆ, ಬಟ್ ಇದು ಮಾಡೋಕ್ಕೆ ಮಾತ್ರ ನಾನು 2 ಡೇಸು ಏನೋ ತೊಗೊಂಡಿರೋದು. ಇದರಲ್ಲಿ ಮೇಯ್ನಾಗಿ ತೊಂದರೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಈ ಕೇಬಲ್ಸು ಅದಿದ್ದು ಬರೆಯೋದು. ಇದು ಕೇಬಲ್ಗೆ ಅವರೊಂದು ಟೆಕ್ನಿಕ್ ಹೇಳ್ತಾರೆ, ಅದು ವರ್ಕ್ ಆಗ್ತಿರ್ಲಿಲ್ಲ. ಆಮೇಲೆ ನಾನೇ ಬೇರೆ ಪ್ಲಗ್ಗಿನ್ಸನ್ನು ಹುಡುಕ್ಬಿಟ್ಟು ಅದರಲ್ಲಿ ಮಾಡಿರೋದು. ಬಟ್ ಇದು ಅಷ್ಟು ತಲೆ ತಿಂದ್ರೂ ಫೈನಲ್ ಔಟ್ಪುಟ್ ನೋಡಿದಾಗ ಮಾತ್ರ ನನಗೆ 2 ದಿನ ತಲೆ ತಿಂದಿದ್ದು ನನಗೆ ಮರ್ತೋಯ್ತು. ಸೊ ಆ ರೀತಿ ನೋಡಿದ ತಕ್ಷಣ ತುಂಬ ಸಖತ್ತಾಗಿದೆ. ಆ್ಯಂಡ್ ಇದನ್ನೇ ನನ್ನ ಯೂಟ್ಯೂಬ್ ಚಾನಲ್ಗೂ ಬ್ಯಾನರ್ ಥರ ಹಾಕ್ಕೊಂಡಿರೋದು. ಸೊ ಅಗೇನ್ ಇಲ್ಲಿ ನೋಡ್ಬೋದು, ಆಲ್ ಮಾಫಿಯಾ ಅಂತೆಲ್ಲ ಹಾಕಿದ್ದೀನಿ, ಸುಮ್ಮನೆ ನಮ್ಮ ಬೆಂಗಳೂರು ಅಂತೆಲ್ಲ ಬರೆದಿದ್ದೀನಿ, ಕಡ್ಡಿ ಚಿಪ್ಸ್, ಆಮೇಲೆ ಸಡೆ ಸ್ಪಾರು. ಸೊ ಈ ಥರ ಇದು ಅಗೇನ್ ನಾನು ಹೇಳಿದ್ನಲ್ಲ 2 ರೀತಿ ರೆಂಡರರ್ ಇರುತ್ತಂತ. ಅಗೇನ್ ಇದು EV ರೆಂಡರರ್ನಲ್ಲಿ ಈ ಥರ ಬರುತ್ತೆ ನಮಗೆ. ಇದು ಸೈಕಲ್ಸ್ ಅಂತ ಇನ್ನೊಂದು. ಸೊ ಇದರಲ್ಲಿ ನೋಡ್ಬೋದು ಅಷ್ಟು ಗ್ಲಾಸಿನೆಸ್ ಇದೆಲ್ಲ ಬರ್ತಾ ಇಲ್ಲ, ಇದರಲ್ಲಿ ಗ್ಲಾಸಿನೆಸ್ ಬರ್ತಾ ಇದೆ. ಆ್ಯಂಡ್ ಇದು ನಿಮಗೆ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಥರ ಏನೋ ಇದೆ ಇದು. ಸೊ ಇದು ಡಿಫ್ರೆನ್ಸ್ ಬರುತ್ತೆ. ಇದೂ ಅಷ್ಟೇ, ಇದು ಒಂದು ಸಿಂಪಲ್, ಇದೆಲ್ಲ ಸ್ಟಾರ್ಟಿಂಗಲ್ಲಿ ಮಾಡಿರೋದು. ಸೊ ಇದು ನೀರಿನ ರಿಫ್ಲೆಕ್ಷನ್ಸ್ ಕ್ರಿಯೇಟ್ ಮಾಡೋದು, ರೋಡು, ಆಮೇಲೆ ನೀರು ಕ್ರಿಯೇಟ್ ಮಾಡೋದು, ಈ ಥರದ್ದು. ಸೊ ಇದಿಷ್ಟು ಅವರ ಕೋರ್ಸ್ನಲ್ಲಿ ಹೇಳೋದು. ಸೊ ಒಂದು 4 ರಿಂದ 5 ರೆಂಡರ್ಸ್ ಅಥವಾ ಪಾಲಿಗಾನ್ ಮಾಡೆಲ್ಸ್ನ ಕ್ರಿಯೇಟ್ ಮಾಡಿಸ್ತಾರೆ. ಸೊ ತುಂಬ ಒಳ್ಳೆ ಕೋರ್ಸ್ ಅದು, ನೋಡಿ ತುಂಬ ಹೆಲ್ಪ್ಫುಲ್ ಇದೆ. ಅಗೇನ್ ಇದರಲ್ಲಿನ ಬೇರೆನೂ ಇದೆ, ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡೋದು ಅಥವಾ ಲೆಟ್ರಿಂಗ್ ಮಾಡೋದು, ಈ ಥರದ್ದೆಲ್ಲನೂ ಹೇಳ್ಕೊಡ್ತಾರೆ. ಇದು ಬಿಟ್ಟು ಲೈಕ್ ಅದೆಲ್ಲ ಕಲ್ತಿದ್ಮೇಲೆ ಆಮೇಲೆ ನನಗೆ ಫ್ರೀ ಟೈಮ್ ಇರೋವಾಗ ನಾನು ಸುಮ್ಮನೆ ನೋಡ್ತಾ ಇರ್ತೀನಿ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಅವರು ಸ್ಪೀಡ್ ರ್ಯಾಂಪ್ ವೀಡಿಯೋಸ್ ಥರ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಸೊ ಈ ಥರ ನೀವು ಬೇರೆ ಟ್ಯುಟೋರಿಯಲ್ಸ್ ನೋಡ್ತಾ ಇರಬೇಕು. ಆಮೇಲೆ ಮೇಯ್ನಾಗಿ ಏನಂದರೆ ನೀವು ಕ್ರಿಯೇಟ್ ಮಾಡಬೇಕು ಡೈಲಿ. ಇವಾಗ ನಮ್ಗೆ ಐಡಿಯಾಸ್ ಬರಲ್ಲ, ಅದು ಬರಲ್ಲ ಇದು ಬರಲ್ಲ ಅಂತ ಹೇಳಕ್ಕೆ ಹೋಗ್ಬಾರ್ದು. ಇವಾಗ ಐಡಿಯಾಸ್ ಬರಲ್ಲ ಅಂದರೆ ಎಸ್ಪೆಷಲಿ ನೀವು 3D ಕಲಿಯೋವಾಗ ಏನಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತ ಎಷ್ಟೊಂದು ಇರುತ್ತೆ. ಇವಾಗ ನಿಮ್ಮ ಮನೆಯಲ್ಲೇ ಇವಾಗ ಸಿಸ್ಟಮ್ ನೋಡ್ತೀರಲ್ವಾ, ಮಾನಿಟರ್ನ ಕ್ರಿಯೇಟ್ ಮಾಡಿ, ನಿಮ್ಮ CPU ಕ್ರಿಯೇಟ್ ಮಾಡಿ, ಟೇಬಲ್ನ ಕ್ರಿಯೇಟ್ ಮಾಡಿ, ಒಂದು ಸಿಂಪಲ್ ಆಬ್ಜೆಕ್ಟು ನಿಮ್ಗೆ ಸುತ್ತಮುತ್ತ ಏನು ಕಾಣಿಸುತ್ತೋ ಅದು ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೋಡಿ, ಆವಾಗ ನಿಮಗೆ ಇನ್ನೂ ಒಂದಷ್ಟು ಡೌಟ್ಸ್ ಬರುತ್ತೆ. ಆವಾಗ ಅದ್ರ ಮೇಲೆ ನೀವು ಸರ್ಚ್ ಮಾಡ್ತಾ ಹೋಗ್ತೀರಾ, ಇದು ಹೆಂಗೆ ಮಾಡೋದು ಅದು ಹೆಂಗೆ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮೊಬೈಲ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಳ್ಳಿ, ನೋಡ್ತೀರಾ ಮೈಂಡಲ್ಲಿದೆ ಮೊಬೈಲ್ ಕ್ರಿಯೇಟ್ ಮಾಡಬೇಕಂತ, ಸಾಫ್ಟ್ವೇರ್ ಓಪನ್ ಮಾಡ್ತೀರಾ, ಆಯಿತು
ಇವಾಗ ಏನು ಬ್ಲ್ಯಾಂಕ್ ಔಟ್ ಆಗಿಬಿಡ್ತೀರ ನೀವು. ಆವಾಗ ನೀವು ಬ್ರೇಕ್ ಡೌನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ನಾನಿವಾಗ ಮೊಬೈಲ್ನ ಕ್ರಿಯೇಟ್ ಮಾಡಬೇಕು. ಫಸ್ಟು ಆ ಮೊಬೈಲ್ದು ಶೇಪ್ನ ನೋಡಬೇಕು ನೀವು. ಪ್ರತಿ ಸಾಫ್ಟ್ವೇರು ಅಷ್ಟೇ ಬೇಸಿಕ್ಸಿಂದ ನೀವು ಬರಬೇಕು. ಇವಾಗ ಮೊಬೈಲ್ ಅಂದಿದ ತಕ್ಷಣ ನೀವು ಮೈಂಡಲ್ಲಿ ಮೊಬೈಲ್ ಬರಬಾರ್ದು, ಶೇಪ್ಗಳು ಬರಬೇಕು. ಆಯ್ತು, ಇದು ನೋಡೋಕ್ಕೆ ಯಾವ ಶೇಪ್ ಇದೆ, ಇದೊಂದು ಸುಮ್ಮನೆ ಒಂದು ಕ್ಯೂಬ್ನ ತೊಗೊಂಡು ಮಾಡ್ತಾರೆ. ಕ್ಯೂಬ್ ಅಂದರೆ ಒಂದು ರೆಕ್ಟ್ಯಾಂಗಲ್ ಪೀಸು ಜೊತೆಗೆ ಥಿಕ್ನೆಸ್ ಇರಬೇಕು. ಅದಕ್ಕೋಸ್ಕರ ಕ್ಯೂಬ್ ತೊಗೋತೀನಿ. ಕ್ಯೂಬ್ ತೊಗೊಂಬಿಟ್ಟು ಲೆಂತು ಬಿಡ್ತು ಎಷ್ಟು ಬೇಕೋ ಅಷ್ಟಕ್ಕೆ ಸೆಟ್ ಮಾಡ್ಕೋತೀರಾ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಕಾರ್ನರ್ಸ್ನ ರೌಂಡ್ ಮಾಡಬೇಕು. ಸೊ ಕಾರ್ನರ್ಸ್ ರೌಂಡ್ ಮಾಡೋದು ಹೇಗೆ ನನಗೆ ಗೊತ್ತಿಲ್ಲ. ಆವಾಗ ನೀವೇನು ಮಾಡ್ತೀರಾ, ಈ ಥರ ಯೂಟ್ಯೂಬ್ ಇದಕ್ಕೆ ಬಂದುಬಿಟ್ಟು ಈ ರೀತಿ ಸರ್ಚ್ ಮಾಡ್ತೀರಾ, ಹೌ ಟು ರೌಂಡ್ ಕಾರ್ನರ್ಸ್ ಇನ್ ಬ್ಲೆಂಡರ್ ಅಂತ. ಆವಾಗ ನಿಮಗೆ ಒಂದಷ್ಟು ಟ್ಯೂಟೋರಿಯಲ್ಸ್ ಬರುತ್ತೆ. ಅದನ್ನು ಫಾಲೋ ಮಾಡಿದಾಗ ನೋಡಿ ನಿಮಗೆ ಸಿಗುತ್ತೆ ಯಾವ್ಯಾವ ರೀತಿ. ಅಗೇನ್ ಇದರಲ್ಲಿ ನೋಡ್ಬೋದು ಎಷ್ಟೊಂದಿದೆ ಬೇರೆ ಬೇರೆ. ಇದರಲ್ಲಾಗೆ ನೀವು ಫಸ್ಟ್ ವೀಡಿಯೋ ನೋಡಿದ ತಕ್ಷಣ ಅದನ್ನು ರೆಪ್ಲಿಕೇಟ್ ಮಾಡೋಕ್ಕೆ ಹೋಗ್ಬೇಡಿ. 2-3 ವೀಡಿಯೋಸ್ ನೋಡಿ, ಅದರಲ್ಲಿ ನಿಮಗೆ ಯಾರಾದರೂ ಒಬ್ಬರು ಟು ದ ಪಾಯಿಂಟು ಚೆನ್ನಾಗಿ ಹೇಳ್ಕೊಡೋದು ಸಿಗ್ತಾರೆ. ಅಲ್ಲಿಂದ ನೀವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಥರ ಕಲಿಬೇಕು ನೀವು. ಇಲ್ಲ ಹೌ ಟು ಮೇಕ್ ಮೊಬೈಲ್ ಅಂತಲೂ ಹಾಕಿ ನೀವು ಬೇಕಂದರೆ. ಹೌ ಟು ಮೇಕ್ iPhone 12 ಇನ್ ಬ್ಲೆಂಡರ್, ವೆರಿ ಈಸಿ ಟ್ಯೂಟೋರಿಯಲ್, 9 ಮಿನಿಟ್ಸ್ 10 ಮಿನಿಟ್ಸಲ್ಲಿದೆ. ನೀವು ನೋಡಿ ಯಾರೋ 1 ನಿಮಿಷದಲ್ಲಿ ತೋರಿಸ್ತಾನೆ. ಬಟ್ ಇದು ಸ್ಪೀಡ್ ರ್ಯಾಂಪ್ ವೀಡಿಯೋ, ಸೊ ಎಕ್ಸ್ಪ್ಲೈನ್ ಮಾಡ್ತಾನೆ ಇಲ್ವೋ ಗೊತ್ತಿಲ್ಲ, ಫುಲ್ಲು ಇದು ಮಾಡ್ತಾರೆ. ಸೊ ಈ ರೀತಿ ನೀವು ಒಂದಷ್ಟು ಬೇರೆ ಬೇರೆ ವೀಡಿಯೋಸ್ ಎಲ್ಲ ನೋಡಿದಾಗ ಇದು ನೋಡಿ, ಇದು 1 hour ಇದೆ ಟೈಮ್ ಲ್ಯಾಪ್ಸ್ ವೀಡಿಯೋ. ಟೈಮ್ ಲ್ಯಾಪ್ಸ್ ಅಂದರೆ ಅವ್ನು ಮಾಡಿರೋ ಪ್ರೊಸೀಜರ್ನ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ. ಕೆಲವೊಬ್ಬರು ಎಕ್ಸ್ಪ್ಲೈನು ಮಾಡ್ತಾರೆ. ಸೊ ನೀವು 1-2-3 ವೀಡಿಯೋಸ್ ನೋಡ್ತಾ ಇದ್ದರೆ ನಿಮಗೆ ಒಳ್ಳೆ ಕ್ರಿಯೇಟರ್ಸ್ ಸಿಗ್ತಾರೆ. ಸೊ ಈ ರೀತಿ ಮೇಯ್ನಾಗಿ ನೀವು ಆದಷ್ಟು ರಿಸರ್ಚ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ಡೌಟ್ಸ್ ಬರುತ್ತೆ, ಅದನ್ನು ನೀವು ಸರ್ಚ್ ಮಾಡಿಬಿಟ್ಟು ಕಲಿಬೇಕು. ಸೊ ಈ ಥರ ಪ್ರಾಸೆಸ್ ಇರೋದು ಕಲಿಯೋದು. ಸೊ ಈ ರೀತಿ ಇವಾಗ ನಾನು ಬ್ಲೆಂಡರ್ನ ಇವಾಗ ಇಷ್ಟು ನಾನು ತೋರಿಸೋದ್ನಲ್ಲ, ಇಮೇಜಸ್ಸು ಮಾಡಿರೋದು, ರೆಂಡರ್ಸು, ಅದು ಮಾಡಿರೋದಕ್ಕೆ ನನಗೆ ಒಂದಷ್ಟು ನಾಲೆಜ್ ಇದೆ ಆ ಸಾಫ್ಟ್ವೇರ್ನಲ್ಲಿ ಏನೇನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಕಲ್ತಿರೋದು ಬಂದುಬಿಟ್ಟು ಕ್ಲೀನಾಗಿ ಕಲ್ತಿದ್ದೀನಿ ಅಟ್ಲೀಸ್ಟು ಒಂದಷ್ಟು. ಸೊ ನಾಳೆ ದಿನ ನಾನು ಮತ್ತೆ 3D ಮಾಡಲಿಂಗ್ ಇದೆಲ್ಲ ಕಲಿಬೇಕಂತ ಹೇಳಿದ್ರೆ ನಾನು ವಾಪಸ್ ಹೋಗ್ಬಿಟ್ಟು ಕಲಿಬೋದು ಅದನ್ನು. ಯಾಕಂದರೆ ಕಂಪ್ಲೀಟಾಗಿ ಮರ್ತೋಗಿರಲ್ಲ ನಾನು. ಸೊ ಒಂದಷ್ಟು ಟ್ಯೂಟೋರಿಯಲ್ಸ್ ಅದಿದು ನೋಡಿದ್ರೆ ಆ್ಯಂಡ್ 1 ಮಂತ್ ನಾನು ರೆಗ್ಯುಲರಾಗಿ ಏನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ಅದು ನನಗೆ ಟಚ್ ವಾಪಸ್ ಸಿಗ್ಬಿಡುತ್ತೆ. ಆ್ಯಂಡ್ ಇವಾಗಲೂ ಅಷ್ಟೇ, ನನಗೆ ಏನಾದರೂ ಬೇಕಂತ ಹೇಳಿದ್ರೆ, ನನಗೆ 3D ಮಾಡಲಿಂಗ್ ಏನಾದರೂ ಮಾಡಬೇಕಂತ ಹೇಳಿದ್ರೆ ಅಷ್ಟು ಮಾಡ್ಕೊಳ್ಳೋಷ್ಟು ನನಗೆ ನಾಲೆಜ್ ಇದೆ. ಆ್ಯಂಡ್ ಈ ಸಾಫ್ಟ್ವೇರ್ ನಾನು ಮಾಡಿರೋದ್ರಿಂದ ನನಗೆ ಬೇರೆ 3D ಸಾಫ್ಟ್ವೇರ್ಸು ಅರ್ಥ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಏನಂತ ಹೇಳ್ಬಿಟ್ಟು. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಇವಾಗ ಎಲಿಮೆಂಟ್ 3D ಅದು ಕೂಡ ಇನ್ಬಿಲ್ಟ್ ಅಂತ ಹೇಳೋಕ್ಕೆ ಬರಲ್ಲ, ಬಟ್ ಆಫ್ಟರ್ ಎಫೆಕ್ಟ್ಸ್ಗೆ ಹೆಲ್ಪ್ ಆಗುವಂಥ ಪ್ಲಗಿನ್ ಅದು. ಸೊ ಈ ಸಾಫ್ಟ್ವೇರ್ ಯೂಸ್ ಮಾಡಿರೋದ್ರಿಂದ ನನಗೆ ಎಲಿಮೆಂಟ್ 3D ಸ್ವಲ್ಪ ಈಸಿ ಆಗುತ್ತೆ ಯೂಸ್ ಮಾಡೋಕ್ಕೆ. ಅಗೇನ್ ಅದು ಕೂಡ ಇನ್ನೂ ಸ್ಟಾರ್ಟ್ ಮಾಡಬೇಕು. ನಾನು ಬರೀ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಲ್ತ್ಬಿಟ್ಟು ಬಿಟ್ಟಿರೋದು. ಸೊ ಇದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಎಲಿಮೆಂಟ್ 3D ನನಗೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಮಾಡಿದ್ದೊಂದು, ಇದು ಮಾತ್ರ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದೆ. ನೆಕ್ಸ್ಟು ನೋಡೋಣ, ಯಾವಾಗಾದರೂ ಟೈಮ್ ಸಿಕ್ಕಿದಾಗ ನಾನು ಮತ್ತೆ ಕ್ಲೀನಾಗಿ ಕಲ್ತ್ಬಿಟ್ಟು ಅದ್ರ ಮೇಲೆ ಟ್ಯೂಟೋರಿಯಲ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಎಲಿಮೆಂಟ್ 3Dದು ಕ್ರಿಯೇಟ್ ಮಾಡಿರೋದು. ಇದೊಂದು ಯೂಸ್ ಮಾಡಿದ್ದೀನಲ್ಲ ನಾನು 3D ಸಾಫ್ಟ್ವೇರು. ಇದೇ ರೀತಿ ನಿಮಗೆ ಸ್ಕೆಚಪ್ ಅಂತಿರುತ್ತೆ. ಈ ಸ್ಕೆಚಪ್ ಕೂಡ ಅಷ್ಟೇ, ಇದು ಮೇಯ್ನಾಗಿ ಆರ್ಕಿಟೆಕ್ಟ್ರು ಈ ಥರದ ಕೆಲಸಕ್ಕೆ ಯೂಸ್ ಮಾಡೋದು. ಇದು ರೀಸೆಂಟಾಗೆ ನಾವು ಇನ್ನೊಂದೊಂದು ವೆಬ್ಸೈಟ್ಗೆ ಒಂದು 3D ಹೌಸು ಇದೆಲ್ಲ ಮಾಡಬೇಕಿತ್ತು. ಸೊ ಅದರಲ್ಲಿ ಒಂದಷ್ಟು ಕೆಲಸಕ್ಕೆ ಬೇಕಾಗಿತ್ತು. ಆ ಟೈಮಲ್ಲಿ ನಾನು ಸ್ಕೆಚಪ್ ಬಗ್ಗೆನೂ ತಿಳ್ಕೊಂಡೆ, ಯಾವ ರೀತಿ ವರ್ಕ್ ಮಾಡ್ತಾರೆ ಏನಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೂ ಒಂದಷ್ಟು ನಾಲೆಜ್ ಇದೆ. ಅದು ಬಿಟ್ಬಿಟ್ಟು ನಿಮಗೆ ಅನ್ರಿಯಲ್ ಇಂಜಿನ್ ಅವ್ರದ್ದು ಕೂಡ ಇದೆ, ಟ್ವಿನ್ ಮೋಷನ್ ಅನ್ಕೋತೀನಿ ಅದ್ರ ಹೆಸರು. ಸೊ ಇದು ಟ್ವಿನ್ ಮೋಷನ್ ಅಂತಿದೆ. ಇದು ಕೂಡ ನೀವು ಆ್ಯನಿಮೇಷನ್ಸ್ ಈ ಥರ ಎನ್ವಿರಾನ್ಮೆಂಟ್ ಸೆಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈ ಥರ ನಿಮಗೆ ಬೇರೆ ಬೇರೆ ಸಾಫ್ಟ್ವೇರ್ಸು ಅದೆಲ್ಲನೂ ನಿಮಗೆ ಸಿಗ್ತಾ ಹೋಗುತ್ತೆ. ನಾನು ಪ್ರತಿ ಸತಿ ಹೇಳೋ ಥರ ಒಂದು ಸಾಫ್ಟ್ವೇರ್ನ ಕಲ್ತ್ಕೊಂಡ್ರೆ ಬೇರೆ ಸಾಫ್ಟ್ವೇರ್ ನಿಮಗೆ ಸುಲಭ ಆಗಿಬಿಡುತ್ತೆ. ಯಾಕಂದರೆ ಟರ್ಮಿನಾಲಜೀಸು ಇಲ್ಲ ಐಕಾನ್ಸು ವರ್ಕಿಂಗ್ ಪ್ರೊಸೀಜರ್ ಇರುತ್ತಲ್ಲ ಅದು ಸಿಮಿಲರ್ ಇರುತ್ತೆ. ಒಂದಷ್ಟು ಅಡಿಷನ್ನು ಇಲ್ಲಾಂದರೆ ಒಂದಷ್ಟು ರಿಮೂವ್ ಮಾಡಿರ್ಬೋದು, ಬಟ್
ಕೋರ್ ಸೇಮ್ ಇರುತ್ತೆ. ಸೊ ಇದಿಷ್ಟು ನನ್ನ ಲರ್ನಿಂಗ್ ಪ್ರಾಸೆಸ್ಸು 3D ಮಾಡಲಿಂಗ್ ಅಥವಾ 3D ಸಾಫ್ಟ್ವೇರ್ ಮೇಲೆ. ಮೇಯ್ನಾಗೆ ನಾನು ಹೇಳೋದೇನೆಂದರೆ, ಅಗೇನ್ ರಿಸರ್ಚ್ ಮಾಡಿ, ನಿಮಗೆ ಯಾವ ಕ್ರಿಯೇಟರ್ ಇಷ್ಟ ಆಗುತ್ತೋ ಅವ್ರನ್ನ ಫಾಲೋ ಮಾಡಿ. ಡಿಸ್ಕಾರ್ಡ್ ಸರ್ವರ್ಸು ಇದೆಲ್ಲ ಕೂಡ ಇರುತ್ತೆ ಇದಕ್ಕೆ. ಆ ರೀತಿ ಕಮ್ಯುನಿಟೀಸ್ನ ಜಾಯ್ನ್ ಆಗಿ, ಅಲ್ಲಿ ನಿಮ್ಮ ಥರನೇ ಬೇರೆಯವರೆಲ್ಲ ಕಲಿಯೋರು ಇರ್ತಾರೆ. ಸೊ ನೀವು ನಾಲೆಡ್ಜ್ ಶೇರ್ ಮಾಡ್ಬೋದು. ಆ್ಯಂಡ್ ಅವರು ಬೇರೆ ಬೇರೆ ರಿಸೋರ್ಸಸ್ಗಳು ಸಿಗುತ್ತೆ, ಅದನ್ನು ಶೇರ್ ಮಾಡ್ತಾರೆ. ಯಾಕಂದರೆ ಸಾಫ್ಟ್ವೇರ್ಸಲ್ಲೆಲ್ಲ ಮೇಯ್ನಾಗಿ ಕೆಲಸ ಸುಲಭ ಆಗಬೇಕಂದ್ಬಿಟ್ಟು ಪ್ಲಗಿನ್ಸ್ಗಳಿರುತ್ತೆ. ಸೊ ಅದರಿಂದ ನಿಮಗೆ ಎಷ್ಟೊಂದು ಹೆಲ್ಪ್ಫುಲ್ ಆಗುತ್ತೆ. ಮೇಯ್ನಾಗೆ ಕಮ್ಯುನಿಟಿ ಮೇಲೆ ಡಿಪೆಂಡ್ ಆಗಿ, ಅಂದರೆ ಕಮ್ಯುನಿಟಿಗಳನ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ. ಅಲ್ಲಿ ಬೇರೆ ಬೇರೆ ಹೊಸೊಬ್ಬರೆಲ್ಲ ಸಿಗ್ತಾ ಇರ್ತಾರೆ. ಆಮೇಲೆ ಒಳ್ಳೊಳ್ಳೆ ಕ್ರಿಯೇಟರ್ಸ್ ಇರ್ತಾರೆ, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ. ಸೊ ಅಲ್ಲಿಂದ ಕೂಡ ನಿಮಗೆ ಆಪರ್ಚುನಿಟಿ ಸಿಗ್ಬೋದು. ಇವಾಗ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಎಲ್ಲ ಏನಾದರೂ ಸಣ್ಣ ಪುಟ್ಟ ವರ್ಕ್ಸ್ ಏನಾದಿದ್ರೆ ಅವ್ರ ಕಮ್ಯುನಿಟಿ ಮೆಂಬರ್ಸ್ ಹತ್ರ ಕೊಡೋಕ್ಕೆ ಒಬ್ಬೊಬ್ಬರು ಇಷ್ಟಪಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಕೇಸಿಗೆ ತೊಗೊಂಡ್ರೆ, ಬೈ ಚಾನ್ಸ್ ನನಗೆ ಜಾಸ್ತಿ ಎಡಿಟಿಂಗ್ ವರ್ಕ್ಸ್ ಏನಾದ್ರು ಬಂದರೆ, ಇವಾಗ ನನ್ನ ಸ್ಟೂಡೆಂಟ್ ಯಾರಾದರೂ ಬರ್ತಾರಲ್ಲ, ಅವ್ರಿಗೂ ಏನಾದರೂ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದರೆ ಕಲಿಬೇಕಂತಲೇ ಇರ್ತಾರೆ. ಸೊ ನಾನು ಅವ್ರಿಗೆ ಪ್ರಿಪೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಪ್ಪ, ಈ ಥರದ್ದು ವರ್ಕ್ ಬಂದಿದೆ, ಇದು ಮಾಡು, ಈ ರೀತಿ ಮಾಡು ಅಂತ ಹೇಳ್ಕೊಟ್ಬಿಟ್ಟು ನಾನು ಅವ್ರನ್ನ ಪ್ರಿಪೇರ್ ಮಾಡಿಸ್ಬೋದು. ಸೊ ಈ ರೀತಿ ಎಷ್ಟೊಂದು ಎಲ್ಲ ಕಮ್ಯುನಿಟೀಸಲ್ಲೂ ಇರ್ಬೋದು. ನಿಮಗೆ ಎಲ್ಲಿಂದ ಬರೋದು ವರ್ಕ್ ಚಾನ್ಸ್ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಕಲಿಬೇಕನ್ನೋವಾಗ ಈ ರೀತಿ ಪ್ರೊಸೀಜರ್ನ ಡೆವಲಪ್ ಮಾಡ್ಕೊಳ್ಳಿ. ಆ್ಯಂಡ್ ನೀವೇನೇ ವರ್ಕ್ ಮಾಡ್ತೀರಾ ಅದನ್ನು ಸೋಷಿಯಲ್ ಮೀಡಿಯಾನಲ್ಲಿ ಶೇರ್ ಮಾಡಿ. ಸೊ ನೀವೆಷ್ಟು ವರ್ಕ್ಸ್ನ ನೀವು ಶೇರ್ ಮಾಡ್ತೀರಾ ಅಷ್ಟು ನಿಮಗೆ ಬೆನಿಫಿಟ್ಟು. ಸೊ ನಿಮ್ಮದು ಕಾಂಟೆಂಟ್ ಆಚೆ ಹೋಗ್ತಾ ಇರುತ್ತೆ. ಆ್ಯಂಡ್ ಆದಷ್ಟು ಜನರಿಗೆ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಯಾವ ಪಾಯಿಂಟಲ್ಲಿ ಯಾವ ಪೋಸ್ಟ್ ವೈರಲ್ ಆಗುತ್ತೆ ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ಮೇಯ್ನಾಗೆ ಕಮ್ಯುನಿಟಿ ಬಿಲ್ಡಿಂಗ್ ಬೇಕು. ಈ ಥರದ್ದು ನಾನು ಒಬ್ಬ ಕ್ರಿಯೇಟರು, 3D ಆರ್ಟಿಸ್ಟು, ನಾನು ಈ ಥರದ್ದು ಒಂದು ಕ್ರಿಯೇಷನ್ ಮಾಡ್ತೀನಿ ಅನ್ನೋದನ್ನು ಜನರಿಗೆ ತಿಳಿಸ್ಬೇಕು ನೀವು. ಆವಾಗಲೇ ನಿಮಗೆ ರೆಕಗ್ನಿಷನ್ ಬರೋದು. ಅಂದರೆ ಆಯಿತು, ಇವನು ಒಬ್ಬ ಇದ್ದಾನೆ, ಚೆನ್ನಾಗಿ ಸ್ಕಿಲ್ ಸೆಟ್ ಇದೆ ಇವನ ಹತ್ರ ಅಂದ್ಬಿಟ್ಟು ಆ ರೀತಿ ನಿಮಗೆ ಅಲ್ಲಿಂದ ಕೆಲಸ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೋಪ್ಫುಲಿ ನಿಮಗೆ ಈ ವಿಡಿಯೋಯಿಂದ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ, ಯಾವ ರೀತಿ 3D ಸಾಫ್ಟ್ವೇರ್ಗಳನ್ನ ಕಲಿಬೋದು ಅಂತ ಹೇಳಿಬಿಟ್ಟು. ಅಗೇನ್ ನಾನು ಇವಾಗ ಎಡಿಟಿಂಗು, ಗ್ರಾಫಿಕ್ ಡಿಸೈನು, 3D ಇದೆಲ್ಲ ಕಲ್ತಿರ್ಬೋದು, ಬಟ್ ನಾಲೆಡ್ಜ್ ಇದೆ, ಪ್ರಾಕ್ಟೀಸ್ ಮಾಡಿದ್ರೆ ಇಂಪ್ರೂವ್ ಆಗ್ಬೋದು. ಬಟ್ ನನಗೇನು ಇಷ್ಟ ಅಂತ ಹೇಳಿದ್ರೆ, ವಿಷಯಗಳ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟ. ನನಗೆ ಅಷ್ಟು ಡೀಪಾಗಿ ಹೋಗಲ್ಲ ನಾನು, ಬಟ್ ರಿಕ್ವೈರ್ಮೆಂಟ್ ಬಂದಾಗ ಕೆಲಸ ಮುಗ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ನಾಲೆಡ್ಜ್ ತಿಳ್ಕೊಂಡಿರ್ತೀನಿ ಆ್ಯಂಡ್ ಅದನ್ನು ಮುಗಿಸ್ಕೊಡ್ತೀನಿ. ನೀವು ಇದ್ರನ್ನಲ್ಲೇ ಸ್ಪೆಸಿಫಿಕ್ಕಾಗಿ ಹೋಗ್ಬೇಕಂದ್ರೆ ಅದು ಮಾಡ್ಬೋದು. ಅಗೇನ್ ಅದಕ್ಕೆಲ್ಲ ಟೈಮ್ಸ್ ಕೊಡಬೇಕು. ಸೊ ಇವಾಗ ನಾನು ಇದನ್ನು ನನಗೆ 3D ಮಾಡೋಕ್ಕೆ ಇಷ್ಟ ಅಂತ ಹೇಳಿದ್ರೆ, ನಾನು ಅದ್ರ ಮೇಲೇ 1 ವರ್ಷ 2 ವರ್ಷ ಕ್ಲೀನಾಗಿ ವರ್ಕ್ ಮಾಡಿದ್ರೆ ಆವಾಗ ಬೇಗ ಮಾಡ್ತೀನಿ. ಆಮೇಲೆ ಪ್ಲಗಿನ್ಸು ಅದು ಇದೆಲ್ಲ ಒಂದಷ್ಟು ತಿಳ್ಕೊತೀನಿ, ಅವಾಗ ಬೇಗ ಕೆಲಸ ಮಾಡ್ತೀನಿ ಅಷ್ಟೇ. ಬಟ್ ನನಗೆ ಆ ಥರದ್ದು ರಿಕ್ವೈರ್ಮೆಂಟ್ ಇಲ್ಲ ಆ್ಯಂಡ್ ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಅಲ್ಲ. ಹಾಗಾಗಿ ಕೆಲಸ ಹೇಗೆ ಮಾಡ್ಬೋದು, ಏನೇನು ಮಾಡೋಕ್ಕಾಗತ್ತೆ ಅದನ್ನು ತಿಳ್ಕೊತೀನಿ. ಯಾಕಂದರೆ ನಾಳೆ ದಿನ ರಿಕ್ವೈರ್ಮೆಂಟ್ ಬಂದರೆ ಗೊತ್ತಿರಬೇಕು, ಇದರಲ್ಲಿ ಮಾಡ್ಬೋದು, ಇದರಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ನನ್ನ ಪರ್ಪಸ್ಸು, ಕಲಿಯೋದು. ಸೊ ಇದಿಷ್ಟು ಬಂದು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.